ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯವು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಸಹಯೋಗದೊಂದಿಗೆ ಗಾಂಧಿ ಸ್ಮೃತಿ ರಾಷ್ಟ್ರೀಯ ಸಂಸ್ಕೃತ ಕವಿ ಸಂಗಮ ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭಿಸ್ತಾ ಇದ್ದೀವಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಮಾನ್ಯ ಕುಲಪತಿಗಳು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಹಾಗೂ ಆಗಮಿಸಿದ ಗಣ್ಯರು ವೇದಿಕೆ ಆಗಮಿಸಬೇಕೆಂದು ವಿನಂತಿಸ್ಕೊಳ್ತಾ ಇದ್ದೀನಿ. ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷರು ಡಾಕ್ಟರ್ ಹೋ ಶ್ರೀನಿವಾಸಯ್ಯನವರು ಆಗಮಿಸಬೇಕೆಂದು ಕೋರುತ್ತೇನೆ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಆಗಮಿಸ್ತಾ ಇದ್ದಾರೆ. ಅಸ್ಯ ಕಾರ್ಯಕ್ರಮಸ್ಯ ಸಾರಸ್ವತ ಅತಿಥಯಃ ಪ್ರೊಫೆಸರ್ ರವ್ವಾ ಶ್ರೀಹರಿ ಮಹೋದಯಃ ಕೃಪಯಾ ಆಗತ್ಯ ವೇದಿಕಾಮಾಗತ್ಯ ಆಸನಂ ಅಲಂಕುರ್ವಂತು ಇತಿ ಪ್ರಾರ್ಥಯೆ. ಕಾರ್ಯಕ್ರಮೇऽस्मिन् उपन्यासकार्यक्रमः वर्तते. तत्र उपन्यासं कर्तुम् आगताः डॉक्टर एस् रङ्गनाथ महोदयाः कृपया आगत्य वेदिकायाम् आसनम् अलङ्कुर्वन्तु इति प्रार्थये. अयं कार्यक्रमः कश्चन विनूतनः विशिष्टः. जगति यः कोऽपि द्रष्टुं शक्नोति. अयं कार्यक्रमः लैव् वर्तते. live.shale.com इत्यस्मिन् जालपुटे अयं कार्यक्रमः अधुना जगति येन केनापि द्रष्टुं शक्यते इति निवेदयितुम् इच्छामि. उदाकारार्थ मोदकं सदा विमुक्ति साधकं कलाधरावतंसकं विलासी लोकरक्षकं अनायकैकनायकं विनाशिथेभ दैत्यकं नथाशुभाशु नाशकं ನಮಾಮಿ ತಂ ವಿನಾಯಕಂ. ಪ್ರಪ್ರಥಮವಾಗಿ ಫಲವತ್ತತೆಯಲ್ಲಿ ಪುಣ್ಯಭೂಮಿಯಾದ, ಸಂಸ್ಕೃತಿಯಲ್ಲಿ ಹಾಗೂ ಶಿಕ್ಷಣದಲ್ಲಿ ವಿಶ್ವಪ್ರಸಿದ್ಧಿಯಾದ ನಮ್ಮ ಭಾರತ ದೇಶಕ್ಕೆ ಅಹಿಂಸಾ ಮಾರ್ಗದ ಮೂಲಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಹಾಗೂ ನನ್ನ ಜೀವನವೇ ನನ್ನ ಸಂದೇಶ ಎಂಬ ಮಾತನ್ನು ಹೇಳಿದಂತಹ ಮಹಾತ್ಮ ಗಾಂಧೀಜಿಯವರಿಗೂ ಹಾಗೂ ವೇದಿಕೆಯ ಮೇಲೆ ವಿರಾಜಮಾನರಾಗಿರುವ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಹಸನ್ಮುಖರಾಗಿ ಕುಳಿತಿರುವಂತಹ ಸರ್ವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯವು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಸಹಯೋಗದೊಂದಿಗೆ ಗಾಂಧಿ ಸ್ಮೃತಿ ರಾಷ್ಟ್ರೀಯ ಸಂಸ್ಕೃತ ಕವಿ ಸಂಗಮ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮವು ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗ್ತಾ ಇದೆ. ಪ್ರಾರ್ಥನೆಯನ್ನು ನಡೆಸಿಕೊಡಲಿಕ್ಕೆ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಶ್ರೀಮತಿ ಭವಾನಿ ಹೆಗಡೆಯವರು. ವಿಲಸತು ಸಾಮೇ ರಸನಾಗ್ರೇ ನಿವಸತು ಸಾಮೇ ಹೃದಯಾಬ್ಜೇ ವಿಲಸತು ಸಾಮೇ ರಸನಾಗ್ರೇ ನಿವಸತು ಸಾಮೇ ಹೃದಯಾಬ್ಜೇ ವಿಲಸತು ಸಾಮೇ ರಸನಾಗ್ರೇ ನಿವಸತು ಸಾಮೇ ಹೃದಯಾಬ್ಜೇ ನಿವಸತು ಸಾಮೇ ಹೃದಯಾಬ್ಜೇ. ಯಾವೈ ವಾಣಿ ಧ್ಯಾನಾವಸ್ಥಿತ ಮುನಿ ಸಾಕ್ಷಾತ್ಕೃತ ವೇದಮಯೇ. ಯಾವೈ ವಾಣಿ ಧ್ಯಾನಾವಸ್ಥಿತ ಮುನಿ ಸಾಕ್ಷಾತ್ಕೃತ ವೇದಮಯೇ. ಯಾವ ಪರಾಶರ ಗಣಮಂಡಿತ ಸ್ಮೃತಿ ವಿಸ್ತಾರಿತ ಧರ್ಮಮಯೀ. ವಿಲಸತು ಸಾಮೇ ರಸನಾಗ್ರೇ ನಿವಸತು ಸಾಮೇ ಹೃದಯಾಬ್ಜೇ ನಿವಸತು ಸಾಮೇ ಹೃದಯಾಬ್ಜೇ. ಯಾವೈ ಜೈಮಿನಿ ಕಪಿಲ ಪತಂಜಲಿ ಗೌತಮಾಧಿಕೃತ ಶಾಸ್ತ್ರಮಯೀ. ಯಾವೈ ಜೈಮಿನಿ ಕಪಿಲ ಪತಂಜಲಿ ಗೌತಮಾಧಿಕೃತ ಶಾಸ್ತ್ರಮಯೀ.
ಯಾವ ವೇದಾಂತ ಪ್ರತಿಪಾದಿತ ಮೋಕ್ಷಪ್ರದಾಯಕ ತತ್ವಮಯೀ ವಿಲಸತು सा मे रसनाग्रे निवसतु सा मे हृदयाब्जे निवसतु सा मे हृदयाब्जे या वै वाणी वल्मीकोद्भव मुनिकृत रघुवर चरितमयी या वै वाणी वल्मीकोद्भव मुनिकृत रघुवर चरितमयी या वा वेदव्यासमुखोदित पञ्चमवेद पुराणमयी विलसतु सा मे रसनाग्रे निवसतु सा मे हृदयाब्जे निवसतु सा मे हृदयाब्जे या वै वाणी भारविबाणा प्रमुख कवीश्वर काव्यमयी या वै रूपक चंपु मुक्तक पुण्यद विविध स्तोत्रमयी विलसतु सा मे रसनाग्रे निवसतु सा मे हृदयाब्जे विलसतु सा मे रसनाग्रे निवसतु सा मे हृदयाब्जे निवसतु सा मे हृदयाब्जे निवसतु सा मे हृदयाब्जे ಸುಶ್ರಾವ್ಯವಾಗಿ ಪ್ರಾರ್ಥನೆಯನ್ನು ಆಡಿದಂತಹ ಶ್ರೀಮತಿ ಭವಾನಿ ಹೆಗಡೆಯವರಿಗೆ ಅಭಿನಂದನೆಗಳು. ಮುಂದಿನ ಕಾರ್ಯಕ್ರಮ ಆಗಮಿಸಿದ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಶ್ರೇಯೋಭಿವೃದ್ಧಿಗೋಸ್ಕರ ಹಗಲಿರುಳು ದುಡಿಯುತ್ತಿರುವಂತಹ ಮಾನ್ಯ ಕುಲಸಚಿವರಾದ ಪ್ರೊಫೆಸರ್ MK ಶ್ರೀಧರ್ ಸರ್ ಅವರು. ನಮಸ್ತೆ ಶಾರದೆ ದೇವಿ ಶೃಂಗೇರಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆ ನಿತ್ಯಂ ವಿದ್ಯಾಂ ಬುದ್ಧಿಂಚ ದೇಹಿ ಮೇ. ಅಪಾರೇ ಕಾವ್ಯ ಸಂಸಾರೇ ಕವಿರೇಕಃ ಪ್ರಜಾಪತಿ ಯಥಾಸ್ಮೈ ರೋಚತೆ ವಿಶ್ವಂ ತಥೇದಂ ಪರಿವರ್ತತೆ. ನಮಃ ಸಭಾಯೈ ಸಭಾಪತಿಭ್ಯಶ್ಚ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯೇನ ಆಗಸ್ಟ್ ಮಾಸಸ್ಯ 11 ದಿನಾಂಕೆ ಜಯನಗರೆ ವಿದ್ಯಮಾನಸ್ಯ ನ್ಯಾಷನಲ್ ಪದವಿ ಮಹಾವಿದ್ಯಾಲಯಸ್ಯ ಸಹಯೋಗೇನ ಸಮಾರಬ್ಧಃ ಸಂಸ್ಕೃತೋತ್ಸವಃ ಅದ್ಯ ಪರ್ಯಂತಂ ಸುಸಂಪನ್ನಃ. ಅಯಂಚ ಸಂಸ್ಕೃತೋತ್ಸವಃ ಕರ್ನಾಟಕಸ್ಯ ಸರ್ವೇಷು ಸಂಸ್ಕೃತ ಮಹಾವಿದ್ಯಾಲಯೇಷು ಸಂಸ್ಕೃತ ಪಾಠಶಾಲಾಸು ಚ ಆಯೋಜಿತಃ ಆಸೀತ್. ಅಸ್ಯ ಸಂಸ್ಕೃತೋತ್ಸವಸ್ಯ ಅಂಗತಯಾ ಶಾಸ್ತ್ರವಿಚಾರಗೋಷ್ಠ್ಯಃ ಉಪನ್ಯಾಸಕಾರ್ಯಕ್ರಮಾಃ ಇತ್ಯಾದಯಃ ಸಂಚಾಲಿತಾಃ. ವಿಶ್ವವಿದ್ಯಾಲಯೇನ ಐದಂ ಪ್ರಾಥಮ್ಯೇನ ಸಂಸ್ಕೃತ ರೂಪಕೋತ್ಸವಃ ಸಮಾಯೋಜಿತಃ. ರಾಜ್ಯಸ್ಯ ವಿವಿಧ ಮಹಾವಿದ್ಯಾಲಯೇಭ್ಯಃ 14 ರೂಪಕಾಣಿ 150 ಪಾತ್ರಧಾರಿಭಿಃ ಪ್ರಸ್ತುತಾನಿ. ಅದ್ಯ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯಃ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಸಂಸ್ಥಾಯಾಃ ಸಹಯೋಗೇನ ಗಾಂಧಿ ಸ್ಮೃತಿ ಸಂಸ್ಕೃತ ರಾಷ್ಟ್ರೀಯ ಕವಿ ಸಂಗಮ ಕಾರ್ಯಕ್ರಮಂ ಆಯೋಜಯತಿ. ಕಾರ್ಯಕ್ರಮಸ್ಯ ಅಸ್ಯ ಉದ್ಘಾಟನಾರ್ಥಂ ಸಮುಪಸ್ಥಿತಃ ವರ್ತತೆ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಸಂಸ್ಥಾಯಾಃ ಅಧ್ಯಕ್ಷವರ್ಯಃ ಜ್ಯೇಷ್ಠವರ್ಯಃ ಸ್ವಾತಂತ್ರ್ಯ ಯೋದ್ಧ್ಯಾ ಚ ಡಾಕ್ಟರ್ ಹೋ ಶ್ರೀನಿವಾಸವರ್ಯಃ. ಏತಸ್ಮೈ ಮಹೋದಯಾಯ ವಿಶ್ವವಿದ್ಯಾಲಯಸ್ಯ ಪರತಯ ಹಾರ್ದಂ ಸ್ವಾಗತಂ ವ್ಯಾಹರಾಮಿ. ಗಾಂಧಿ ಮಹೋದಯ ಸಂಬದ್ಧಂ ಸಂಸ್ಕೃತ ಸಾಹಿತ್ಯಂ ಇತಿ ವಿಷಯಂ ಅಧಿಕೃತ್ಯ ವಿಷಯ ಪ್ರಸ್ತಾವಂ ಕರ್ತುಂ
समुपस्थितः वर्तते। राष्ट्रीयविद्यालय संस्कृत अध्ययन संस्थायाः निर्देशकवर्यः डॉक्टर एस् रङ्गनाथवर्यः। तस्मै हार्दं स्वागतं वच्मि। द्राविड विश्वविद्यालयस्य कुलपतिचरः प्रोफेसर् रव्वा श्रीहरिवर्यः सारस्वत अतिथिरूपेण समुपस्थिताः। एतस्मै महोदयाय संस्कृतविश्वविद्यालयस्य परतया हार्दं स्वागतं व्याहरामि। अस्मिन् सुसन्दर्भे कर्णाटकसंस्कृतविश्वविद्यालयस्य प्रथमकुलपतिः चिन्तकः विमर्शकश्च प्रोफेसर् मल्लेपुरं जी वेङ्कटेशवर्यः समुपस्थिताः सन्ति। अस्मै संस्कृतविश्वविद्यालयस्य परतया हार्दं स्वागतं करोमि। विश्वविद्यालयस्य अस्य कार्यकारी कुलपतयः प्रोफेसर् श्रीनिवासवर्खेडिवर्यः अस्य कार्यक्रमस्य आध्यक्षं वोढुम् अत्र समुपस्थिताः। तेभ्यः कार्यक्रमस्य परतया स्वागतम्। कर्णाटकसंस्कृतविश्वविद्यालयेन ऐदं प्राथम्येन आयोज्यमाने अस्मिन् कविसङ्गमकार्यक्रमे स्वीयकविताः प्रस्तोतुम् उज्जयिनी, नागपुरं, तिरुपतिः इत्यादि प्रदेशेभ्यः कवयः समुपस्थिताः सन्ति। भवद्भ्यः विश्वविद्यालयपक्षतः हार्दं स्वागतं व्याह्रियते। विश्वविद्यालयस्य सर्वेषामपि कार्यक्रमाणां प्रचारे कारणीभूताः विद्युन्मान तथापि समूहमाध्यममित्राणि अत्र वर्तन्ते। एतेभ्यः विश्वविद्यालयस्य पक्षतः हार्दं स्वागतं व्याहरामि। अस्मिन् कार्यक्रमे संस्कृतविश्वविद्यालयस्य सर्वे अधिकारिणः बोधकबोधकेतरकर्मिणश्च समुपस्थिताः सन्ति। भवद्भ्यः सर्वेभ्यः हार्दं स्वागतम्। अस्य समग्रस्य संस्कृतोत्सवस्य मासपर्यन्तसंस्कृतोत्सवस्य समग्रं दायित्वं ऊढ्वा यशस्वितायै कारणीभूताः विश्वविद्यालयस्य मम सहोद्योगिनः सहकर्मिणः प्रमुखरूपेण विदुषी तेजस्विनी झांगडा, विदुषी अनुपमा, विदुषी सावित्री पूजारी, विद्वान् उदयन हेगडे, डॉक्टर मंजुनाथ भट्टवर्यः, डॉक्टर कृष्णजोशीवर्यः, विद्वान् ऋषिदेव भार्गवाः तथापि अन्ये इत्यादयः सन्ति। तेषां कृते सर्वेभ्यः धन्यवादाः। ಎರಡು ವಾಕ್ಯಗಳು ಮಾತ್ರ ಕನ್ನಡದಲ್ಲಿ ಹೇಳ್ತೀನಿ. ಸಂಸ್ಕೃತ ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯ ಪ್ರಚುರಗೊಂಡು ಅದರ ಮೊದಲ ಕರ್ತವ್ಯಾಧಿಕಾರಿಗಳಾಗಿ ನಂತರ ಪ್ರಥಮ ಕುಲಪತಿಗಳಾಗಿ ಮಾನ್ಯ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಕಾರ್ಯಪ್ರವೃತ್ತರಾದ ಮೇಲೆ ಮಾರ್ಗದರ್ಶನದ ನಂತರದಲ್ಲಿ ನಾವು ಮೊಟ್ಟ ಮೊದಲನೇ ಬಾರಿಗೆ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಈ ಕವಿ ಸಂಗಮವನ್ನು ಆಯೋಜಿಸಿದ್ದೀವಿ. ಈ ಕವಿ ಸಂಗಮಕ್ಕೆ ಉಜ್ಜಯಿನಿಯಿಂದ, ನಾಗಪುರದಿಂದ, ತಿರುಪತಿಯಿಂದ ಹಾಗೂ ಕರ್ನಾಟಕದಿಂದ ಬಹಳಷ್ಟು ಶ್ರೇಷ್ಠ ಕವಿಪುಂಗವರು ದಯಮಾಡಿಸಿದರೆ ಅವರ ಒಂದು ಕವಿತಾ ಸಾಮರ್ಥ್ಯವನ್ನು, ಕವಿ ಸೌರಭವನ್ನು ನೀವು ಸದ್ಯದಲ್ಲಿಯೇ ನೋಡಲಿದ್ದೀರ. ಇದೇ ಸಂದರ್ಭದಲ್ಲಿ ಗಾಂಧಿ ಸ್ಮಾರಕ ನಿಧಿಯಲ್ಲಿ ಈ ಚಟುವಟಿಕೆ ನಡೆಸ್ತಾ ಇರುವಾಗ ಮಹಾತ್ಮ ಗಾಂಧಿಯವರನ್ನ ಕುರಿತಂತೆ ಸಂಸ್ಕೃತದಲ್ಲಿ ಏನೇನಿದೆ ಮತ್ತು ಮಹಾತ್ಮ ಗಾಂಧಿಯವರಿಗೆ ಸಂಸ್ಕೃತದಲ್ಲಿ ಎಷ್ಟರ ಮಟ್ಟಿಗೆ ಪ್ರೀತಿ ಇತ್ತು, ನಮ್ಮ ಗ್ರಂಥಗಳ ಬಗ್ಗೆ ಎಷ್ಟು ಆಸಕ್ತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋದಕ್ಕೋಸ್ಕರ ಡಾಕ್ಟರ್ ರಂಗನಾಥ್ ಬಂದಿದ್ದಾರೆ. ಆಧುನಿಕ ಸಂಸ್ಕೃತ ಸಾಹಿತ್ಯದ ಹರಿಕಾರರವರು. 19 ಮತ್ತು 29ನೇ ಶತಮಾನದ ಸಂಸ್ಕೃತ ಸಾಹಿತ್ಯ ಏನೇನಿದೆಯೋ ಅದರ ಹರಿಕಾರರು. ಅವರು ವಿಸ್ತಾರವಾಗಿ ತಿಳಿಸ್ತಾರೆ. ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ನಾನು ಪ್ರಸ್ತಾಪ ಮಾಡದೇ ಇದ್ದರೆ ಕರ್ತವ್ಯಚ್ಯುತಿ ಆಗುತ್ತೆ. 20 ವರ್ಷಗಳ ಹಿಂದೆ ಡಾಕ್ಟರ್ BS ರಾಮಕೃಷ್ಣರಾವ್ ಅವರು ಸಂಸ್ಕೃತ ಅಖಿಲ ಕರ್ನಾಟಕ ಸಂಸ್ಕೃತ ಪರಿಷತ್ತಿನ ಕಾರ್ಯಕಾರಿ ಅಧ್ಯಕ್ಷರು, ನಾನು ಕಾರ್ಯದರ್ಶಿ. ಆ ಸಮಯದಲ್ಲಿ ಆಧುನಿಕ ಸಾಹಿತ್ಯ ನಿರ್ಮಾಪಕರು ಅಂಥೇಳಿ 19, 20ನೇ ಶತಮಾನದಲ್ಲಿರ್ತಕ್ಕಂತಹ ಎಲ್ಲ ಸಂಸ್ಕೃತ ಕವಿಗಳ ಬಗ್ಗೆ ಒಂದು ಮಾಹಿತಿಯನ್ನು ತಯಾರು ಮಾಡಿ 6 ಪುಸ್ತಕಗಳನ್ನು ಪ್ರಕಟಿಸಿದ್ವು. ಅದರಲ್ಲಿ ಬಹಳ ಮುಖ್ಯವಾದದ್ದು, ಅದನ್ನು ಅವರು ಪ್ರಸ್ತಾಪ ಮಾಡ್ತಾರೆ ಇವಾಗ, ಮಹಾತ್ಮ ಗಾಂಧಿ ಬಗ್ಗೆ ಬರೆದಂತಹ ಪಂಡಿತ ಕ್ಷಮಾದೇವಿ ರಾವ್. ಇವರು ಮುಂಬೈನಲ್ಲಿ ಜನಿಸಿ ಶಂಕರ ಪಂಡಿತ್ ಅನ್ನೋರನ್ನ ಮದುವೆಯಾಗಿ ಇಡೀ ಜೀವನವನ್ನು ಸಂಸ್ಕೃತ ಸೇವೆಗೆ ಮುಡಿಪಾಗಿಟ್ಟರು. ಸ್ವಾತಂತ್ರ್ಯ ಯೋಧರಾಗಿದ್ದರು ಅವರು ಮತ್ತು ಅವರ ಯಜಮಾನರು. ಅವರು ಸಂಸ್ಕೃತದಲ್ಲಿ ಹಲವಾರು ಗ್ರಂಥಗಳನ್ನು ಮಹಾತ್ಮ ಗಾಂಧಿ ಬಗ್ಗೆ ಬರೆದರು. ನಾವು ಅವ್ರನ್ನ ಭೇಟಿ ಮಾಡಿದಾಗ ಹಿಮಾಚಲದಲ್ಲಿ ನಾನು BSR ಭೇಟಿ ಮಾಡಿದಾಗ ಅವ್ರಿಗೆ 80 ವರ್ಷ.
ಆದರೆ ಅವರ ಗ್ರಂಥಗಳು ಅವರಲ್ಲಿ ಇದ್ದದ್ದನ್ನು ನಮಗೆ ವೈಯಕ್ತಿಕವಾಗಿ ಕೊಟ್ಟರು. ಎಚ್ ವಿ ನಾಗರಾಜ ರಾವ್ ಗೊತ್ತಿದೆ, ಅವರು ಅದನ್ನು ಎಡಿಟ್ ಮಾಡಿದ್ರು. ಆಮೇಲೆ ಕ್ಷಮಾದೇವಿ ರಾವ್ ಬಗ್ಗೆನೇ ನಾವು ಪುಸ್ತಕವನ್ನು ಮಾಡಿ ಒಂದು ದಿನದ ಕಾರ್ಯಾಗಾರವನ್ನು ಮಾಡಿದ್ವು. ಆ ಸಂದರ್ಭದಲ್ಲಿ ರಾಮಕೃಷ್ಣ ರಾಯರು ಯಾವುದೇ ಸಂಘ ಸಂಸ್ಥೆಗಳ ಸಹಾಯವಿಲ್ಲದೆ ವೈಯಕ್ತಿಕ ಹಣವನ್ನು ಹಾಕಿ ಮಾಡಿದ್ರು. ಅಂಥ ಚಟುವಟಿಕೆಗಳಿಂದಲೇ ಇವತ್ತು ಸಂಸ್ಕೃತದ ಚಟುವಟಿಕೆ ದೇಶಾದ್ಯಂತ ನಡೆಯೋದಕ್ಕೆ ಕಾರಣ ಆಗ್ತಾ ಇದೆ ಅಂತ ತಿಳಿಸ್ತಾ ಈ ಸ್ವಾಗತ ಭಾಷಣವನ್ನು ಪೂರೈಸ್ತಾ ಇದ್ದೀನಿ. ನಮಸ್ಕಾರ. कार्यक्रमेऽस्मिन् उपस्थिताः अस्माकं विश्वविद्यालयस्य कुलसचिवाः, तेभ्यः अपि कार्यक्रमस्य परतया हार्दं स्वागतम्. अधुना दीपप्रज्वलनपूर्वकं कार्यक्रमस्य उद्घाटनं कुर्वन्तु इति अतिथीन् प्रार्थये. अस्य कार्यक्रमस्य आरम्भे ಕಾರ್ಯಕ್ರಮಂ ಅಮುಂ ಅನುವರ್ತಯಿತು ಇತಿ ತಿಮ್ಮಣ್ಣ ಮಹೋದಯಂ ಪ್ರಾರ್ಥನೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟನೆಯನ್ನು ನಡೆಸಿಕೊಟ್ಟಂತಹ ಡಾಕ್ಟರ್ ಓ ಶ್ರೀನಿವಾಸ್ ಸರ್ ಅವರಲ್ಲಿ ಉದ್ಘಾಟಕರಾಗಿ ಹಿತನುಡಿಯನ್ನು ನುಡಿಯಬೇಕೆಂದು ವಿನಿಸ್ಕೊಳ್ತಾ ಇದ್ದೀವಿ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋ ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಈ ಸುಂದರ ಸಮಾರಂಭದಲ್ಲಿ ವೇದಿಕೆಯ ಮೇಲಿರುವ ಎಲ್ಲ ಹಿರಿಯ ವಿದ್ವಾಂಸರೇ ಮತ್ತು ಮುಂದುಗಡೆ ಕೂಡ್ತಿರುವ ಎಲ್ಲ ವಿದ್ವಾಂಸರೇ, ಈ ದಿವಸ ಒಂದು ಶುಭ ದಿವಸ. ಗಾಂಧಿ ಭವನದಲ್ಲಿ ಸಂಸ್ಕೃತದ ಒಂದು ಕವಿಗೋಷ್ಠಿ, ಗಾಂಧಿ ವಿಚಾರದಲ್ಲಿ ಹೇಗೆ ಸಂಸ್ಕೃತಿಯಲ್ಲಿ ಸಾಹಿತ್ಯ ಎಷ್ಟಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಕ್ಕೆ ಇದು ಒಂದು ದೊಡ್ಡ ಗೋಷ್ಠಿ ಆಗಿದೆ. ನನಗೆ ಸಂಸ್ಕೃತದಲ್ಲಿ ಮಾತಾಡೋಕ್ಕೆ ಶಕ್ತಿ ಇಲ್ಲ. ನಾನು ಮಿಡ್ಲ್ ಸ್ಕೂಲಿಂದ PUCವರೆಗೆ ಸಂಸ್ಕೃತ ಓದಿದೆ, ಪರೀಕ್ಷೆಗೆ ಅಷ್ಟೇ. ಅದು ಒಂದು ಭಾಷೆಯಾಗಿ ಮೊದಲು ಇಂಜಿನಿಯರ್ ಆದ ಅಷ್ಟೇ. ಆದರೆ ಚಿಕ್ಕ ವಯಸ್ಸಲ್ಲೇ ಭಗವದ್ಗೀತೆ ಬೇಕಾದ ಪುಸ್ತಕಗಳು ಓದ್ರಿಂದ ಅದರಲ್ಲಿ ಆಸಕ್ತಿ ಜಾಸ್ತಿ ಇತ್ತು. ಇವತ್ತು ಏನಾಗಿದೆ ಅಂದರೆ ಸಂಸ್ಕೃತ ಅಂತ ಹೇಳಿದ್ರೆ ಅದು ಬರೀ ಪೂಜೆಗೆ ಕರ್ಮಗಳಿಗೆ ಅಂತ ಆಗೋಗ್ಬಿಟ್ಟು ಬರೀ ಮಂತ್ರ ಅಲ್ಲಿ ನಿಂತು ಹೋಗಿತ್ತು. ಆದರೆ ವಿಶ್ವವಿದ್ಯಾಲಯ ಆದಮೇಲೆ ಸಂಸ್ಕೃತ ಒಂದು ಭಾಷೆ, ಪ್ರಪಂಚದ ಎಲ್ಲ ಭಾಷೆಗಳಿಗೂ ತಾಯಿ ಭಾಷೆ. ನಾನು ಹೇಳ್ತಾ ಇಲ್ಲ, ಜರ್ಮನಿಯಲ್ಲಿದ್ದಾಗ ನನಗೆ ತಿಳಿದ ಜರ್ಮನ್ಸ್ ಹೇಳ್ತಾಯಿದ್ರು ಸಂಸ್ಕೃತ ಇದು ಮದರ್ ಆಫ್ ಆಲ್ ದಿ ಲ್ಯಾಂಗ್ವೇಜ್ ಆಫ್ ದಿ ವರ್ಲ್ಡ್ ಲ್ಯಾಂಗ್ವೇಜ್ ಅಂತ. ಹೆಮ್ಮೆ ಪಡಬೇಕಾದ್ದು. ಆದರೆ ಇವತ್ತೇನಾಗಿದೆ, ಒಂದು ಮಡಿವಂತಿಕೆ ಆಗಿ ಥರ ಆಗಿಬಿಟ್ಟು ಅದನ್ನು ಅನೇಕರು ಏನೋ ಒಂದು ವಿಶೇಷ ಇಲ್ಲ ಅನ್ನೋ ಭಾವನೆ ಬಂದಿದೆ. ಇದು ಒಂದು ಭಾಷೆ ಆಗಬೇಕು. ಅದರಲ್ಲಿ ಹಿಂದೆ ಇದ್ದ ಅನೇಕ, ನಾನೇನು ವಿಷಯ ಅಲ್ಲ, ಅನೇಕ ವಿಷಯಗಳು ಉಪನಿಷತ್ತಿಂದ ತಿಳ್ಕೊಳ್ಳೋದಕ್ಕೆ ನಾವು ಬರ್ತರೆ. ಇದರಲ್ಲಿ ಬರೀ ದೇವರ ಪೂಜೆಗೆ ಮಾತ್ರ ಈ ಭಾಷೆ ಅಲ್ಲ, ಆದರೆ ಇದು ನಮ್ಮ ಜೀವನದಲ್ಲಿ ಹೇಗೆ ನಡೀಬೇಕು, ಜೀವನದಲ್ಲಿ ಹೇಗೆ ಮನುಷ್ಯನಿಗೆ ಹೇಗೆ ಬೆಳೀಬೇಕು ಅನ್ನೋದು ಭಾಳ ಮುಖ್ಯವಾಗಿ ಇದೆ ನಮ್ಮ ಸಂಸ್ಕೃತ ಭಾಷೆಯಲ್ಲಿದೆ. ಅದನ್ನು ತಿಳ್ಕೊಂಡ್ರೆ ನಾವು ಭಾಳ ಸಂಸ್ಕೃತರಾಗಿ ಸುಸಂಸ್ಕೃತರಾಗಿ ನಾವು ಬೆಳೀಬೋದು. ಅದು ಅವಶ್ಯಕತೆ ಇದೆ ಇವತ್ತು. ಅದರಿಂದ ಇದು ಪ್ರತಿಯೊಬ್ಬರು ಭಾರತೀಯ. ನಾನು ಜರ್ಮನಿಗೆ ಹೋದಾಗ 1954ರಲ್ಲಿ ಅಲ್ಲಿ ಜರ್ಮನ್ ಪ್ರೊಫೆಸರ್ ಒಬ್ಬರು ಬಂದರು, ಸಂಸ್ಕೃತ ಪ್ರೊಫೆಸರು. ಅವ್ರು ನನ್ನ ಸಂಸ್ಕೃತದಲ್ಲಿ ಪ್ರಾರಂಭ ಮಾಡಿದ್ರೆ ಮಾತಾಡ್ತೀನಿ, ನನಗೆ ಬರಲ್ಲ. ಅವ್ರು ಹೇಳಿದ್ರು, ಯು ಆರ್ ಎನ್ ಇಂಡಿಯನ್, ಯು ಶುಡ್ ನೋ ಸಂಸ್ಕೃತ್ ಅಂತ ಕೇಳಿದ್ರು. ನನಗೆ ಒಂಥರ ನಾಚಿಕೆ ಆಯಿತು. ಅಂದರೆ ಹೇಗೆ ಅದು ಪ್ರತಿಯೊಬ್ಬರೂ ಹೃದಯದಲ್ಲಿ ಇದನ್ನು ಒಂದು ಸಂಸ್ಕೃತ ಎಷ್ಟು ಜ್ಞಾನ ಇದೆ ಇದರಲ್ಲಿ ಅನ್ನೋದನ್ನು ಅವ್ರು ತೋರಿಸ್ಕೊಟ್ರು. ನನಗೆ ನಾಚಿಕೆ ಆಯಿತು. ಆದರೆ ಈ ದಿವಸ ಇಲ್ಲಿ ನಮ್ಮ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳು ಇಲ್ಲಿ ಒಂದು, ನಾನು ಮಲ್ಲೇಪುರ ಹತ್ರದ್ದು ಮಾತಾಡ್ತಾ ಇದ್ದೆ. ಈ ಸಂಸ್ಕೃತ ಗಾಂಧಿ ಸಾಹಿತ್ಯ ಎಷ್ಟಿದೆ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಹೇಳಿದ್ರು ಬೇಕಾದಷ್ಟಿದೆ, ಒಂದು ಎಕ್ಸಿಬಿಷನ್ ಕೂಡ ಮಾಡಬೇಕು ಅಂತ ಕೂಡ ನಾನು ಮಾತಾಡಿದ್ದೆ. ಎಲ್ಲ ಪುಸ್ತಕ ತರಿಸಿ ನಮ್ಮಲ್ಲಿ ಒಳ್ಳೆ
ಲೈಬ್ರರಿ ಇದೆ, ಪುಸ್ತಕ ಭಂಡಾರ ಇದೆ. ಅದಕ್ಕೆ ಸಂಸ್ಕೃತ ಪುಸ್ತಕಗಳನ್ನ ಸೇರಿಸ್ಬೇಕು. ಗಾಂಧಿ ವಿಚಾರನ ಗೊತ್ತಿರಬೇಕು. ನನಗೆ ಗೊತ್ತಿಲ್ಲ ಎಷ್ಟಿದೆ ಅಂತ ಹೇಳಿಬಿಟ್ಟು ಪುಸ್ತಕ ತರಿಸಿ ಮಾಡಬೇಕು ಅಂಥೇಳಿ ಅಂದ ಇಲ್ಲೇ ಒಂದು ಮಾಡೋಣ, ಗೋಷ್ಠಿಯನ್ನು ಮಾಡೋಣ ಅಂಥೇಳಿ ಒಪ್ಕೊಂಡ್ರು. ಅದಕ್ಕಾಗಿ ಗಾಂಧಿ ಭವನದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ತಮ್ಮಂಥ ಎಲ್ಲ ಪಂಡಿತರು, ವಿದ್ವಾಂಸರು ಇಲ್ಲಿ ಬಂದು ಇದನ್ನು ವಿಚಾರ ಮಾಡೋದಕ್ಕಾಗಿ ನಾನು ವಿಶ್ವದ ಕುಲಪತಿಗಳಿಗೆ ನಾನು ವಂದನೆಗಳನ್ನು ಅರ್ಪಿಸ್ತೇನೆ. ಮತ್ತು ತಾವೆಲ್ಲರೂ ಇದು ಸಹ ಬೇರೆ ಬೇರೆ ಊರುಗಳಿಂದ ವಿದ್ವಾಂಸರು ಬಂದಿದ್ದೀರಾ, ವಿಚಾರಧಾರೆಯನ್ನು ಹರಿಸ್ತಾ ಇದ್ದೀರಾ. ಅದನ್ನು ಕೇಳಿ ವಿಚಾರವನ್ನು ಮುಂದೆ ಇದು ಹೆಚ್ಚಾಗಿ ಬೆಳೀಲಿ, ಸಂಸ್ಕೃತ ಆಡು ಭಾಷೆ ಆಗಲಿ ಅಂಥೇಳಿ ನಾನು ಪ್ರಾರ್ಥಿಸ್ತಾ ಯಾಕೆಂದರೆ ನನಗೆ ಹೆಚ್ಚಿಗೆ ಮಾತಾಡೋಕ್ಕೂ ಅಂತ ಶಕ್ತಿ ಇಲ್ಲ. ಗಾಂಧಿ ವಿಚಾರ ಎಲ್ಲ ಭಾಷೆಯಲ್ಲಿ ಇರಬೇಕಿದೆ. ಸಂಸ್ಕೃತಿಯಲ್ಲಿ ಗೊತ್ತಿರಲಿಲ್ಲ. ಆ ವಿಚಾರಧಾರೆ ಅವರ ಜೀವನದಲ್ಲಿ ಹೇಗೆ ನಡಿಬೇಕು, ಸತ್ಯ ಮತ್ತು ಅಹಿಂಸೆಯನ್ನು ಹೇಗೆ ಅವರು ಪ್ರತಿಪಾದಿಸಿದ್ರು ಅನ್ನೋ ಹಾಗೆ ಅದರಲ್ಲಿ ಸಂಸ್ಕೃತಿಗೂ ಸಂಬಂಧ ಇದೆ. ಅದನ್ನು ಹೆಚ್ಚಿಗೆ ನಾನು ಹೇಳೋಕ್ಕೆ ಹೋಗಲ್ಲ. ಆದರೆ ಮತ್ತೊಮ್ಮೆ ತಾವೆಲ್ಲರೂ ಈ ದಿವಸ ಇಲ್ಲಿಗೆ ಬಂದು ಈ ಗೋಷ್ಠಿಯನ್ನು ನಡೆಸೋದಕ್ಕೆ ಇಲ್ಲಿ ಆಡಳಿತದ ಕುಲತಿಗಳಿಗೆ ನಾನು ನಮಸ್ಕಾರವನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜಗತ್. ಜನ್ಮ ನೀಡುವ ತಾಯಿ ಎಷ್ಟು ಮುಖ್ಯವೋ ಎಲ್ಲ ಭಾಷೆಗಳಿಗೂ ಸಂಸ್ಕೃತವು ಅಷ್ಟೇ ಮುಖ್ಯ ಎಂಬುದಾಗಿ ಹೇಳಿದಂತಹ ಡಾಕ್ಟರ್ ಒ ಶ್ರೀನಿವಾಸಯ್ಯ ಸರ್ ಅವರಿಗೆ ಅಭಿನಂದನೆಗಳು. ಮುಂದಿನ ಕಾರ್ಯಕ್ರಮ ಗಾಂಧಿ ಕುರಿತು ಸಂಸ್ಕೃತ ಸಾಹಿತ್ಯದ ಬಗ್ಗೆ ಉಪನ್ಯಾಸ ನೀಡಬೇಕೆಂದು ಡಾಕ್ಟರ್ ಎಸ್ ರಂಗನಾಥ್ ಸರ್ ಅವರು, ಮಾನ್ಯ ನಿರ್ದೇಶಕರು, RV ಸಂಸ್ಕೃತಾಧ್ಯಯನ ಸಂಸ್ಥೆ ಬೆಂಗಳೂರು, ಇವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಮೌಲೌ ಮಂದಾಕಿನೀಯಸ್ಯ ಮಾಲತಿ ಮಾಲಿಕಾ ನಿಭಃ ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನ ಶಿವಃ. ವೇದಿಕಾಂ ಅಲಂಕುರ್ವಾಣಃ ಡಾಕ್ಟರ್ ಹೋ ಶ್ರೀನಿವಾಸಯ್ಯ ಮಹೋದಯಾಃ, ಪ್ರೊಫೆಸರ್ ಶ್ರೀನಿವಾಸ್ ವರ್ಖೇಡಿ ಮಹೋದಯಾಃ, ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಮಹೋದಯಾಃ, ಡಾಕ್ಟರ್ MK ಶ್ರೀಧರ್ ಮಹೋದಯಾಃ, ಪ್ರೊಫೆಸರ್ ರೊವ್ವಾ ಶ್ರೀಹರಿ ಮಹೋದಯಾಃ, ದೇಶೇ ಸುಪ್ರತಿಷ್ಠಾಃ ಸುವಿಖ್ಯಾತಾಃ ಕವಿತಲ್ಲಜಾಃ ಡಾಕ್ಟರ್ ನಾಗರಾಜರಾವ್ ಮಹೋದಯಾಃ, ಪ್ರೊಫೆಸರ್ GSR ಕೃಷ್ಣಮೂರ್ತಿ ಮಹೋದಯಾಃ, ಗಣಪಯ್ಯ ಹೊಳ್ಳ ಮಹೋದಯಾಃ, ಡಾಕ್ಟರ್ ನಾಗರತ್ನ ಹೆಗ್ಡೆ ಮಹೋದಯ. ಮಹದಿದಂ ಪ್ರಮೋದಸ್ಥಾನಂ ಯತ್ ಅದ್ಯ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯಃ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ದ್ವಾರಾ ಗೋಷ್ಠಿ ಆಯೋಜಿತಾ ಇತಿ. ವರ್ಷದ್ವಯಾತ್ ಪ್ರಾಗೇವ ಪ್ರಾಯಃ ಏತತ್ ಚಿಂತಿತಮಾಸೀತ್, ಕಿಂತು ಅದ್ಯ ಏತತ್ ಸಮೀಪಕಲ್ಪಿತಮಿತಿ ಮೋಮುದ್ಯತೆ ಮೇ ಚೇತಃ. ಇದಾनीं ಯಥಾ ಸರ್ವೇಷಾಂ ಕೃತೆ ಅರ್ಥಬೋಧಃ ಭವೇತ್ ತಥಾ ಕರ್ನಾಟಕ ಭಾಷಾಂ ಆಶ್ರಿತ್ಯ ಯದ್ ಮಯಾ ಲಿಖಿತಂ ತತ್ ವಾಚಯಿತುಂ ಇದಾनीम् ಅಹಮೀಹೆ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಮತ್ತು ಗಾಂಧಿ ಸ್ಮಾರಕ ನಿಧಿ ದ್ವಾರ 2 ವರ್ಷಗಳ ಹಿಂದೆ ಸನ್ಮಾನ್ಯರು ಆಗಿನ ಕುಲಪತಿಗಳು ಆದಂತಹ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ನನಗೊಂದು ಸಂದೇಶ ಕಳಿಸಿದರು. ಈ ರೀತಿ ಗಾಂಧಿ ಸಾಹಿತ್ಯವನ್ನು ಕುರಿತು ಒಂದು ಗೋಷ್ಠಿ ಮಾಡಬೇಕಾಗಿದೆ, ನೀನು ಆದಷ್ಟು ಇನ್ಫಾರ್ಮೇಷನ್ ಅದನ್ನು ಕಲೆಕ್ಟ್ ಮಾಡು, ನೀನೇ ಆಶಯ ಭಾಷಣ ಮಾಡಬೇಕು ಅಂತ. ನಾನು ಏನೋ ಹೇಳ್ತಾರೆ ದೊಡ್ಡವರು ಸರಿ ಅಂತ ಹೂಂದೆ, ಆದರೆ ಇವತ್ತು ನೋಡಿದ್ರೆ ಅದು ಕಾರ್ಯಗತ ಆಗಿಬಿಟ್ಟಿದೆ ನೋಡಿ. ಸೊ ಇವತ್ತು ನೆನೆಸ್ಕೊಂಡ್ರೆ ನನಗೆ ಒಂದು ಕಡೆ ದಿಗ್ಭ್ರಮೆ, ಒಂದು ಕಡೆ ರೋಮಾಂಚ, ಒಂದು ಕಡೆ ಆಶ್ಚರ್ಯ, ಒಂದು ಕಡೆ ಸಂತೋಷ ಎಲ್ಲ ಆಗ್ತಾಯಿದೆ. ಇದೆಲ್ಲಕ್ಕೂ ಮೂಲ ಕಾರಣ ಯಾರು ಅಂದರೆ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಅವರು. ಏಕೆಂದರೆ ಅವರು ಆವತ್ತು ಆ ಒಂದು ಬೀಜವನ್ನು ಬಿತ್ತದೇ ಹೋಗಿದ್ದರೆ ನಾನು ಖಂಡಿತ ಈ ಕೆಲಸ ಮಾಡ್ತಾ ಇರಲಿಲ್ಲ. ಅದನ್ನು ಆಧಾರವಾಗಿಟ್ಟುಕೊಂಡೆ ಏನೋ ಕೈಯಲ್ಲಾದಷ್ಟು ಮಟ್ಟಿಗೆ ಒಂದು 70 ಗ್ರಂಥಗಳನ್ನು ನೋಡಿ ಸಮೃದ್ಧದಲ್ಲಿ ಬರೆದಿರೋದು ಗಾಂಧಿ ಮೇಲೆ 174 ಪುಟದಲ್ಲಿ ಆಂಗ್ಲ ಭಾಷೆಯಲ್ಲಿ ನಮ್ಮ ಕಾಲೇಜಿನ RV ಸಂಸ್ಕೃತ ಅಧ್ಯಯನ ಸಂಸ್ಥೆಯಿಂದ ಒಂದು ಗ್ರಂಥವನ್ನು ಪ್ರಕಾಶ ಮಾಡೋದಕ್ಕೆ ಸಹಾಯ ಆಯಿತು. ಆ ಒಂದು ಮುಖ್ಯವಾಗಿರ್ತಕ್ಕಂಥ ಪ್ರಕಟಣೆಗೆ ಇದೇ ಗಾಂಧಿ ಸ್ಮಾರಕ ನಿಧಿಯಿಂದ ಜಯಂತಿ ಟ್ರಸ್ಟ್ ದೃಷ್ಟಿಯಿಂದ ಹೋದ ವರ್ಷ ಅದು ಅತ್ಯುತ್ತಮ ಪುಸ್ತಕ ಎಂಬುದಾಗಿ ಒಂದು ಬಹುಮಾನವನ್ನು ಕೂಡ ಹೋ ಶ್ರೀನಿವಾಸಯ್ಯನವರು ಕೊಡಿಸ್ಕೊಟ್ರು. ಅದಕ್ಕೆ ನಾನು ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಅವರಿಗೂ ಮತ್ತು ಹೋ ಶ್ರೀನಿವಾಸಯ್ಯನವರಿಗೂ ಎಷ್ಟು ಆಭಾರಿ ಅಂದರೆ ಪದಗಳಿಲ್ಲ ನನ್ನ ಹತ್ರ ಹೇಳೋದಕ್ಕೆ ನಾನು ಎಷ್ಟು ಆಭಾರಿ ಅಂತ. ಕೇವಲ ನುಡಿ ನಮನವನ್ನು ಮಾತ್ರ ಸಲ್ಲಿಸಬಲ್ಲೆ ಅಷ್ಟೇ. ಸಂಸ್ಕೃತ ಕವಿಗಳು ಕಂಡಂತೆ ಗಾಂಧಿ ಅಂತ ನಾವು ಇಟ್ಕೊಳ್ಳೋದಾದರೆ ಪ್ರಧಾನವಾಗಿ ಇದಕ್ಕೆ ಹಿನ್ನೆಲೆ ಏನು ಅಂತ ನಾವು ಸ್ವಲ್ಪ ನೋಡಬೇಕಾಗತ್ತೆ. ನೋಡಿ, ಮುಖ್ಯವಾಗಿ ಒಂದು
ದೊಡ್ಡ ಥೀಸಿಸು ಇದರ ಬಗ್ಗೆ ಹಿಂದಿ ಭಾಷೆಯಲ್ಲಿ ಕುಮಾನ್ ಯೂನಿವರ್ಸಿಟಿ ನೈನಿಟಾಲಲ್ಲಿ 17 ವರ್ಷಗಳ ಕೆಳಗೆ ಬಂತು. ಮಹಾತ್ಮ ಗಾಂಧಿ ಪರಕ್ ಸಂಸ್ಕೃತ ಕಾವ್ಯ ಅಂತ. ಕುಮುದ್ ಟ್ಯಾಂಡನ್ ಅಂತ ಆಕೆ ಕ್ಯಾಂಡಿಡೇಟು. ಆಮೇಲೆ ಗೈಡು ದಾಮೋದರ್ ರಾಮ್ ತ್ರಿಪಾಠಿ ಅಂತ. ಅವರ ಸಮ್ಮುಖದಲ್ಲಿ ಒಂದು ಎಂಟೈರ್ PhD ಥೀಸಿಸ್ ಹಿಂದಿನಲ್ಲಿ 474 ಪುಟ ಬಂತು. ಗಾಂಧಿಯನ್ನು ಆಧರಿಸಿ ಬಂದಿರತಕ್ಕಂತಹ ಮಹಾಕಾವ್ಯಗಳೆಷ್ಟು, ಖಂಡಕಾವ್ಯಗಳೆಷ್ಟು, ಚಂಪು ಕಾವ್ಯಗಳೆಷ್ಟು, ನಾಟಕಗಳೆಷ್ಟು, ಸ್ತೋತ್ರಗಳೆಷ್ಟು, ಸ್ಮೃತಿ ಗ್ರಂಥಗಳೆಷ್ಟು, ಬಿಡಿ ಲೇಖನಗಳೆಷ್ಟು, ಬಿಡಿ ಆಗಿರತಕ್ಕಂತಹ ಕವನಗಳೆಷ್ಟು, ಅಷ್ಟೂ ಕೂಡ 8 ಚಾಪ್ಟರ್ಸಲ್ಲಿ ಆಕೆ ಪಬ್ಲಿಷ್ ಮಾಡಿದರು. ಈಸ್ಟರ್ನ್ ಬುಕ್ ಲಿಂಕರ್ಸ್ 5825 ನ್ಯೂ ಚಂದ್ರವಾಲ್, ಜವಾಹರ್ ನಗರ್, ಡೆಲ್ಲಿ 110007 ಅಲ್ಲಿಂದ ಪ್ರಕಟ ಆಯಿತು ಆ ಗ್ರಂಥ. ಸೊ ಇದು ನಮಗೆ ಒರಿಜಿನಲ್ ಸೋರ್ಸ್ ಬುಕ್ ಆಯಿತು ಗಾಂಧಿ ಬಗ್ಗೆ ಯೋಚನೆ ಮಾಡೋದಕ್ಕೆ. ಎರಡನೇದು ಅರ್ವಾಚೀನ ಸಂಸ್ಕೃತಂ ಅಂತ ದಿಲ್ಲಿಯಿಂದ ರಮಾಕಾಂತ್ ಶುಕ್ಲಾ ಅವರು 25 ವರ್ಷಕ್ಕಿಂತ ಮಿಗಿಲಾಗಿ ಒಂದು ಜರ್ನಲ್ ತರ್ತಾ ಇದ್ದಾರೆ. ಅದರಲ್ಲಿ ದಿಲ್ಲಿ ತೃತೀಯ ಖಂಡ 1992 ಇಸ್ವಿನಲ್ಲಿ ಪ್ರಕಟವಾಗಿದ್ದು, ಎಂಟೈರ್ ಖಂಡ ಅವರು ಗಾಂಧಿಗೆ ಮೀಸಲಾಗಿದ್ದಾರೆ. ಆಮೇಲೆ ದೂರ್ವಾ ಪತ್ರಿಕೆ 1997ರಲ್ಲಿ ಸ್ವತಂತ್ರತಾ ವಿಶೇಷಾಂಕ್ ಎಂಬುದಾಗಿ ಭೋಪಾಲಿಂದ ಪ್ರಕಟ ಆಯಿತು. ಇದರ ಪೂರ್ತಿ ಗಾಂಧಿ ಬಗ್ಗೆ ನಮಗೆ ಮಾಹಿತಿ ಸಿಗತ್ತೆ. ಆಮೇಲೆ ಗಾಂಧಿ ಸೂಕ್ತಿ ಮುಕ್ತಾವಳಿ ಅಂತ CD ದೇಶ್ಮುಖ್ ಅವರು ಸಮಗ್ರವಾಗಿರ್ತಕ್ಕಂತಹ ಗಾಂಧಿ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಸುಭಾಷಿತಗಳನ್ನು ಆಂಗ್ಲ ಭಾಷೆಯಲ್ಲಿ ಇದ್ದಿದ್ದನ್ನು ಅವರು ಸಂಸ್ಕೃತಕ್ಕೆ ಅನುವಾದ ಮಾಡಿದರು. CD ದೇಶ್ಮುಖ್ ವಿಷಯ ಯಾರಿಗೆ ಗೊತ್ತಿಲ್ಲ, ಅವರು ಬಹುಭಾಷಾ ಪರಿಣಿತರು ಹಾಗೂ ನಮ್ಮ ಭಾರತ ಸರ್ಕಾರದ ಮಂತ್ರಿಗಳು ಕೂಡ ಆಗಿದ್ದಂಥವರು. ಅವರು ಒಂದು ಸುಂದರವಾಗಿರ್ತಕ್ಕಂಥ ಭಾಷಾಂತರವನ್ನು ಮಾಡಿದ್ದಾರೆ. ಆಮೇಲೆ ಗಾಂಧಿ ವಿಶೇಷಾಂಕ್ ಸಂಸ್ಕೃತ ಸಾಹಿತ್ಯ ಅಕಾಡೆಮಿ, ಗಾಂಧಿನಗರ್, ಗುಜರಾತ್ 1999. ಇಲ್ಲಿ 26 ಜನ ಕವಿಗಳು ಗಾಂಧಿ ಬಗ್ಗೆ ಬರೆದಿರತಕ್ಕಂತಹ ಶ್ಲೋಕಗಳನ್ನು ಅಚ್ಚಾಕಿದ್ದಾರೆ. ಅದಾದಮೇಲೆ ಗಾಂಧಿ ವಿಶೇಷಾಂಕ್ ಪುಣೆಯಿಂದ ಶಾರದಾ ಪತ್ರಿಕೆಯಿಂದ ಗಾಡ್ಗಿಲ್ ಅವರು ಪಬ್ಲಿಷ್ ಮಾಡಿದರು. ಇದಿಷ್ಟು ಕೂಡ ಮೂಲಭೂತವಾಗಿರ್ತಕ್ಕಂಥ ಸಾಮಗ್ರಿ ಅಂತ ನಾವು ಇಟ್ಕೋಬೇಕಾಗತ್ತೆ. ಗಾಂಧಿ ಸಾಹಿತ್ಯದ ಬಗ್ಗೆ ಯಾರೇ ಏನೇ ಕೆಲಸ ಮಾಡಬೇಕಾದರೂ ಕೂಡ ಇದರ ಆಧಾರದ ಮೇಲೆಯೇ ನಾವು ಬೆಳೀತಕ್ಕಂಥದ್ದಾಗತ್ತೆ. ಮುಖ್ಯವಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರನ್ನ ಕುರಿತು ಕಳೆದ 80 ವರ್ಷಗಳಲ್ಲಿ ವಿಭಿನ್ನ ಭಾರತೀಯ ಭಾಷೆಗಳಲ್ಲಿ ಕೃತಿರಚನೆ ಆಗಿರುವಂತೆಯೇ ಸಂಸ್ಕೃತ ಕವಿಗಳು ಕೂಡ ಅವರನ್ನು ಹೇಗೆ ಚಿತ್ರಿಸಿದ್ದಾರೆ ಎಂದು ಸಾಮಾನ್ಯ ಪರಿಚಯ ಮಾಡಿಕೊಡುವುದು ಮಾತ್ರವೇ ಈ ಒಂದು ಭಾಷಣ ಅಥವಾ ಲೇಖನದ ಉದ್ದೇಶ. ಅನೇಕ ಮಹಾಕಾವ್ಯಗಳು, ಖಂಡಕಾವ್ಯಗಳು, ನಾಟಕಗಳು, ಗದ್ಯಕಾವ್ಯಗಳು, ಗೀತಕಾವ್ಯಗಳು, ದೂತಕಾವ್ಯಗಳು, ಚಾರಿತ್ರಿಕ ಕಾವ್ಯಗಳು, ಭಾಷಾಂತರಗಳು, ಬಿಡಿ ಪದ್ಯಗಳು ಗಾಂಧೀಜಿಯವರ ಬಗ್ಗೆ ಉಪಲಬ್ಧ ಇದೆ. ಮೊದಲೆತ್ಕೋತ ಮಹಾಕಾವ್ಯಗಳು. ಮಹಾತ್ಮಾಯನಂ 14 ಸರ್ಗ, ಒಂದೊಂದು ಸರ್ಗದಲ್ಲಿ 120ರಿಂದ 140 ಶ್ಲೋಕಗಳುಳ್ಳ ಈ ಮಹಾಕಾವ್ಯದ ಕರ್ತೃ ಪುಣೆ ವಾಸಿಗಳಾಗಿದ್ದಂತಹ GV ತೇಕೇದಾರ್ ಅವರು. ಕೇದಾರ್ ಎಂಬ ಕಾವ್ಯನಾಮದಲ್ಲಿ ಬರೆಯುವ ಈ ಕವಿಗಳು ವಸಂತ ತಿಲಕ, ಶಾರ್ದೂಲ ವಿಕ್ರೀಡಿತ, ಶಾಲಿನಿ, ಧೃತವಿಲಂಬಿತ, ಮಂದಾಕ್ರಾಂತ, ರಥೋದ್ಧತ, ಶಿಖರಿಣಿ ಮುಂತಾದ ವೃತ್ತಗಳನ್ನು ಆಧರಿಸಿ ಸುಂದರ ಸಮಯೋಚಿತ ಸುಭಾಷಿತಗಳನ್ನು ಕೂಡ ಬಳಸಿದ್ದಾರೆ. ಈ ಕೃತಿ 1991ರಲ್ಲಿ ಜೈದೀಪ್ ಪ್ರಕಾಶನ ಪುಣೆಯಿಂದ ಪ್ರಕಟ ಆಗಿದೆ. 2 ಮೋಹನಾಯನಂ ಬೊಂಬಲಾಪುರ ವೆಂಕಟರಾಮ ಭಟ್ಟರಿಂದ ಬರೆಯಲ್ಪಟ್ಟಿರುವ ಅಪ್ರಕಟಿತವಾದಂತಹ ಮಹಾಕಾವ್ಯ ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿದ್ದು ಗಾಂಧೀಜಿಯವರ ಜೀವಿತವನ್ನು ಮನೋಜ್ಞವಾಗಿ ನಿರೂಪಿಸುತ್ತದೆ. ಈ ಕಾವ್ಯ ಅವಶ್ಯವಾಗಿ ಪೂರ್ತಿಯಾಗಿ ಪ್ರಕಟ ಆಗಬೇಕು ಅಂತ ನಾನು ಭಿನ್ನವಿಸ್ಕೋತೀನಿ. ಏಕೆಂದರೆ ಅಲ್ಲೊಂದು ಇಲ್ಲೊಂದು ಸರ್ಗ ಅಲ್ಲಲ್ಲಿ ಪ್ರಿಂಟ್ ಆಗಿರೋದು ನಮಗೆ ಕಂಡು ಬರುತ್ತೆ. ಆದರೆ ಪೂರ್ತಿಯಾಗಿರ್ತಕ್ಕಂಥ ಸಮಗ್ರ ಮಹಾಕಾವ್ಯ ಬಂದಿರತಕ್ಕಂಥದ್ದು ನನ್ನ ಗಮನಕ್ಕಂತೂ ಬಂದಿಲ್ಲ. ಬಂದಿದ್ದರೆ ದಯವಿಟ್ಟು ಹೇಳಿ, ನಾನು ಕೊಂಡ್ಕೋತೀನಿ. 3ನೇದು ಸತ್ಯಾಗ್ರಹ ಗೀತ. ಇದು ಸತ್ಯಾಗ್ರಹ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ವರ್ಣಿಸತಕ್ಕಂತಹ 18 ಸರ್ಗಗಳಿಂದ ಕೂಡಿರತಕ್ಕಂಥ ಮಹಾಕಾವ್ಯದ ಕರ್ತೃ ಪಂಡಿತ ಕ್ಷಮಾರಾವ್. ಈಗಾಗಲೇ ಡಾಕ್ಟರ್ ಶ್ರೀಧರ್ ಅವರು ಅದನ್ನು ಉಲ್ಲೇಖ ಮಾಡಿದ್ದಾರೆ. ಮತ್ತು ಸಮಗ್ರವಾಗಿರ್ತಕ್ಕಂಥ ಕ್ಷಮಾರಾವ್ ಒಂದು ಸಾಹಿತ್ಯವನ್ನು ಡಾಕ್ಟರ್ HV ನಾಗರಾಜರಾಯರು ಕನ್ನಡದಲ್ಲಿ ಹಿಂದೆಯೇ BSR ಅವರ ಮಾರ್ಗದರ್ಶನದಲ್ಲಿ ಅದನ್ನು ದೊರಕಿಸಿಕೊಟ್ಟಿದ್ದಾರೆ. ಅದೊಂದು ಅತ್ಯದ್ಭುತವಾಗಿರ್ತಕ್ಕಂಥ ಮೈಲಿಗಲ್ಲು ಅಂತ ನಾನು ಭಾವಿಸ್ತೀನಿ. ಆಧುನಿಕ ಸಂಸ್ಕೃತ ಸಾಹಿತ್ಯ ಇಲ್ಲ, ಸಂಸ್ಕೃತ ಸಾಹಿತ್ಯ ಮೃತ ಭಾಷೆ ಅಂತ ಏನು ಹೇಳ್ತಾ ಇದ್ರು, ಅದಕ್ಕೆ ಅಭಿರಾಜ ರಾಜೇಂದ್ರ ಮಿಶ್ರಾ ಅವರು ಒಂದು ಕವನ ಬರೆದರು. ನ ಮೃತ ನ ಮರಿಷ್ಯತಿ ಕದಾಪಿವ ಅಂತ. ಸೊ ಅದು ಸತ್ತೂ ಇಲ್ಲ, ಸಾಯೋದೂ ಇಲ್ಲ. ಹಾಗಿರುವಾಗ ಯಾಕೆ ಸುಮ್ಮನೆ ಅದು ಸತ್ತು ಭಾಷೆ ಅಂತ ನೀವು ಹೇಳ್ತೀರಪ್ಪ ಅನ್ನೋ ದೃಷ್ಟಿಯಿಂದ ಉತ್ತರ ಸತ್ಯಾಗ್ರಹ ಗೀತ
ಈ ಕೃತಿ ಕ್ಷಮಾರಾವ್ ಅವರ ಎರಡನೇ ಮಹಾಕಾವ್ಯ. 1944ರಲ್ಲಿ ಗಾಂಧಿ ಆಶ್ರಮ ತಿರುನೆಲ್ಲೂರು ಅವರು ಗಾಂಧೀಜಿಯವರ ಜೀವಿತದ ಬಗ್ಗೆ ಸಂಸ್ಕೃತದಲ್ಲಿ ಕಾವ್ಯ ಬರೆಯಲು ಆಹ್ವಾನಿಸಿದಾಗ ಆ ಆಹ್ವಾನವನ್ನು ಸ್ವೀಕರಿಸಿ ಕ್ಷಮಾ ಈ ಕೃತಿಯನ್ನು ರಚಿಸಿದರು. ಆಮೇಲೆ ಸ್ವರಾಜ್ಯ ವಿಜಯ, ಈ ಕೃತಿ ಕ್ಷಮಾರಾವ್ ಅವರ ಮೂರನೇ ಮಹಾಕಾವ್ಯವಾಗಿದ್ದು ಅನುಷ್ಠುಪ್ ವೃತ್ತದಲ್ಲಿ ರಚಿತವಾಗಿದ್ದು 1945ರಿಂದ 1948ರವರೆಗೆ ಗಾಂಧಿ ಜೀವಿತದ ಘಟನೆಗಳನ್ನು ಯಥಾವತ್ತಾಗಿ ಚಿತ್ರಿಸುತ್ತದೆ. 1962ರಲ್ಲಿ ಈ ಕೃತಿ ಮುಂಬೈಯಿಂದ ಪ್ರಕಟ ಆಗಿದೆ. ಆರನೇ ಮಹಾಕಾವ್ಯ ಸ್ವರಾಜ್ಯ ವಿಜಯಂ, 20 ಸರ್ಗಗಳಿಂದ ಕೂಡಿರುವ ಈ ಮಹಾಕಾವ್ಯದ ಕರ್ತೃ ದ್ವಿಜೇಂದ್ರನಾಥ್ ವಿದ್ಯಾಮಾರ್ತಾಂಡ. 1955ರಲ್ಲಿ ರಚಿತವಾದ ಈ ಕೃತಿ 1971ರಲ್ಲಿ ಪ್ರಕಟವಾಯಿತು. ಏಳನೇ ಮಹಾಕಾವ್ಯ ನವಭಾರತಂ, 18 ಸರ್ಗಗಳಿಂದ ಕೂಡಿರುವ ಈ ಮಹಾಕಾವ್ಯದ ಕರ್ತೃ ಮುತ್ತುಕುಲಂ ಶ್ರೀಧರ್. 8 ಸ್ವಾತಂತ್ರ್ಯ ಸಂಭವಂ, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಸಂಸ್ಕೃತ ಪ್ರಾಧ್ಯಾಪಕರಾಗಿದ್ದ ರೇವಾ ಪ್ರಸಾದ್ ದ್ವಿವೇದಿ ಅವರು 28 ಸರ್ಗಗಳಲ್ಲಿ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಇಲ್ಲಿ ಮನೋಜ್ಞವಾಗಿ ಚಿತ್ರಿಸಿದ್ದಾರೆ. 9 ಗಾಂಧಿ ಚರಿತ ಮಹಾಕಾವ್ಯಂ, 19 ಸರ್ಗಗಳಲ್ಲಿ ಸಮಗ್ರ ಗಾಂಧಿ ವ್ಯಕ್ತಿತ್ವವನ್ನು ಚರ್ಚಿಸುವ ಈ ಮಹಾಕಾವ್ಯದ ಕರ್ತೃ ಸಾಧು ಶರಣ ಮಿಶ್ರಾ. 1968ರಲ್ಲಿ ಚಂಪಾರಣ್ನಿಂದ ಈ ಕೃತಿ ಪ್ರಕಟವಾಗಿದೆ. 10 ಗಾಂಧಿ ವಿಜಯ ಮಹಾಕಾವ್ಯಂ, ಷಡ್ದರ್ಶನಾಚಾರ್ಯ ಲೋಕನಾಥ್ ಶಾಸ್ತ್ರಿ ಈ ಮಹಾಕಾವ್ಯದ ಕರ್ತೃ. 11 ಮಹಾತ್ಮ ಗಾಂಧಿ ಚರಿತಂ, ವೀರೇಂದ್ರ ಕುಮಾರ್ ಗೋವಿಂದ ರಾಜವಿದ್ಯಾ ಅವರ ಮಹಾಕಾವ್ಯ 1973ರಲ್ಲಿ ಪ್ರಕಟವಾಯಿತು. 12 ಗಾಂಧಿ ಗೌರವಂ, 8 ಸರ್ಗ 680 ಶ್ಲೋಕಗಳಿಂದ ಈ ಮಹಾಕಾವ್ಯ ಕೂಡಿದ್ದು ನೈಮಿಷಾರಣ್ಯದ ಶಿವಗೋವಿಂದ ತ್ರಿಪಾಠಿ ಇದರ ಕರ್ತೃ. ಧರ್ಮವೇ ಈ ಮಹಾಕಾವ್ಯದ ಪ್ರಧಾನ ಪುರುಷಾರ್ಥವಾಗಿದ್ದು ಕರುಣಾ, ಭಯಾನಕ, ರೌದ್ರ, ವಾತ್ಸಲ್ಯ ರಸಗಳಿಂದ ಗುಂಪಿತವಾಗಿದೆ. ಖಂಡಕಾವ್ಯಗಳು. 1 ಶ್ರಮಗೀತ, ನಾಗ್ಪುರ್ ವಿಶ್ವವಿದ್ಯಾಲಯದ ಸಂಸ್ಕೃತ ಪ್ರಾಧ್ಯಾಪಕರು, ಸಾಹಿತ್ಯ ಅಕಾಡೆಮಿ ರಾಷ್ಟ್ರಪತಿ ಪುರಸ್ಕೃತರು ಆದ ಶ್ರೀಧರ್ ಭಾಸ್ಕರ್ ವರ್ಣೇಕರ್ ಇದರ ಕರ್ತೃ. ನಮಗೆ ವರ್ಣೇಕರ್ ಹೆಸರು ಕೇಳಿದ ಕೂಡಲೇ ಶಿವರಾಜ್ಯೋದಯಂ ಕಡೆ ಹೊಟ್ಟೋಗುತ್ತೆ ಮನಸ್ಸು. ಏಕೆಂದರೆ ಅವರಿಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರಕಿಸಿಕೊಟ್ಟಿದ್ದ 68 ಸರ್ಗಗಳಿಂದ ಶಿವಾಜಿ ಜೀವನವನ್ನು ರಚನೆ ಮಾಡಿದಂಥ ಶಿವರಾಜ್ಯೋದಯಂ. ಆಕಸ್ಮಿಕವಾಗಿ ಕಾರ್ ಅಪಘಾತದಲ್ಲಿ ಸಮಗ್ರವಾಗಿರ್ತಕ್ಕಂತಹ ಫ್ಯಾಮಿಲಿ ಹೋಗಿಬಿಟ್ಟಾಗ ಅಭಿರಾಜ ರಾಜೇಂದ್ರ ಮಿಶ್ರಾ ಅವರಿಗೆ ಒಂದು ಅಶ್ರುತರ್ಪಣ ಬರ್ಕೊಟ್ರು, ಹಾ ಶ್ರೀಧರೋಪಿ ದಿವಂಗತಃ ಅಂತ. ಸೊ ಇದೊಂದು ಆಕಸ್ಮಿಕ ನಡೆದಿರ್ತಕ್ಕಂಥದ್ದು. ಮಗಳು ಮದುವೆ ಮುಗಿಸ್ಕೊಂಡು ವಾಪಸ್ ಬರೋವಾಗ ಮದುವೆ ಪಾರ್ಟಿ ಪೂರ್ತಿ ಹೋಗಿಬಿಟ್ರು, ಒಂದೇ ಸ್ಪಾಟ್ ಡೆತ್. ಆವಾಗ ಗಾಂಧಿ ಶತಕಂ, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ಪಂಡಿತರಾಜ ಬಿರುದಾಂಕಿತರು ಆದ ರತಿನಾಥ್ ಝಾ ಈ ಕೃತಿಯ ಕರ್ತೃಗಳು 100 ಶ್ಲೋಕಗಳಲ್ಲಿ ಗಾಂಧೀಜಿಯವರ ವ್ಯಕ್ತಿತ್ವವನ್ನು ಇಲ್ಲಿ ನಿರೂಪಿಸಿದ್ದಾರೆ. 3 ಗಾಂಧಿ ಗೀತಂ, ಸಂಪೂರ್ಣಾನಂದ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರಾಕ್ತನ ಕುಲಪತಿಗಳು, ಸಾಹಿತ್ಯ ಅಕಾಡೆಮಿ ರಾಷ್ಟ್ರಪತಿ ಪುರಸ್ಕೃತರು, ಬಾಲಿ ದ್ವೀಪಕ್ಕೆ ಅಭ್ಯಾಗತ ಆಚಾರ್ಯರು ಆಗಿದ್ದಂತಹ ಅಭಿರಾಜ ರಾಜೇಂದ್ರ ಮಿಶ್ರಾ ಅವರು 62 ಶ್ಲೋಕಗಳಲ್ಲಿ ಗಾಂಧೀಜಿಯವರ ವ್ಯಕ್ತಿತ್ವವನ್ನು ಇಲ್ಲಿ ನಿರೂಪಿಸಿದ್ದಾರೆ. ನಮ್ಮ ಕಾಲೇಜಲ್ಲಿ 3 ವರ್ಷದ ಕೆಳಗೆ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಲಯ 35 ಅಂತ ಗೋಷ್ಠಿಯಲ್ಲಿ ಏರ್ಪಡಿಸಿದಾಗ ಅದರ ಕುಂಚಿಕಾ ಭಾಷಣವನ್ನು ಮಾಡೋದಕ್ಕೆ ಮೈಸೂರಿಂದ ಬಂದಂತಹ ಡಾಕ್ಟರ್ H.V. ನಾಗರಾಜ ರಾಯರು ಆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು, ಅಭಿರಾಜ ರಾಜೇಂದ್ರ ಮಿಶ್ರಾ ಅವರು ಶತಕ ವೀರರು ಅಂತ, ಶತಕಗಳನ್ನೇ ಶತಕ ಆಗಷ್ಟು ಬರೆದಿದ್ದಾರೆ ಅಂತ. ಆಗ ಅವರು ಹೇಳಿದ ಮಾತು ಇನ್ನು ಹಾಗೆಯೇ ಸ್ಮರಣೆಯಲ್ಲಿದೆ. ಗಾಂಧಿ ಗೌರವಂ, ಗಾಂಧಿ ಶತಮಾನೋತ್ಸವಕ್ಕೆ ಸಂಪಾದಿಯಾಗುವಂತೆ ರಚಿಸಲ್ಪಟ್ಟ 129 ಶ್ಲೋಕಗಳು ಮಾಧುರ್ಯ ಗುಣದಿಂದ ಕೂಡಿರುವ ಈ ಖಂಡಕಾವ್ಯದ ಕರ್ತೃ ರಮೇಶ್ ಚಂದ್ರ ಶುಕ್ಲ, ರಮಾಕಾಂತ್ ಶುಕ್ಲ ಅವರ ಗುರುಗಳು. ಗಾಂಧಿ ಚರಿತಂ 1964ರಲ್ಲಿ ಶಾರದಾ ಸದನ ಮುಜಫರ್ ನಗರದಿಂದ ಪ್ರಕಟವಾದ ಖಂಡಕಾವ್ಯದ ಕರ್ತೃ ಬ್ರಹ್ಮಾನಂದ ಶುಕ್ಲ. ಇವರು ಶುಕ್ಲ ಚತುಷ್ಟಯರ ತಂದೆ. ಅದ ನಂತರ ನಾಟಕಗಳು. ಗಾಂಧಿ ವಿಜಯ ನಾಟಕಂ 2 ಅಂಕಗಳಿಂದ ಕೂಡಿರುವ ಈ ನಾಟಕದ ಕರ್ತೃ ಮಥುರಾ ಪ್ರಸಾದ್ ದೀಕ್ಷಿತ್. ಇದರ ಬಗ್ಗೆ ನಾವು ಒಂದು ಮಾತು ಹೇಳಲೇಬೇಕು. ಮುಖ್ಯವಾಗಿ ಸಾಗರ್ ವಿಶ್ವವಿದ್ಯಾಲಯದಲ್ಲಿ ಗಾಂಧಿ ಪರಿಷತ್ ಅಂತಲೇ ರಾಮ್ಜಿ ಉಪಾಧ್ಯಾಯ ಪ್ರಾರಂಭ ಮಾಡಿದರು. ಆ ಗಾಂಧಿ ಪರಿಷತ್ ಪೂರ್ತಿ ಅಲ್ಲಿ ಗಾಂಧಿ ಬಗ್ಗೆ 3 ಎಕ್ಸಾಮ್ಸ್ ತಗೋಬೇಕು ಮಕ್ಕಳು ಅಂತ. ಸೊ ಅಲ್ಲಿ ಅವರು ಗಾಂಧಿ ಪ್ರಥಮ, ಗಾಂಧಿ ಮಧ್ಯಮ, ಗಾಂಧಿ ಸರ್ವೋತ್ತಮ ಅಂತ
3 ಎಕ್ಸಾಮು ಬರೀ ಗಾಂಧಿ ಸಾಹಿತ್ಯಕ್ಕೆ ಮೀಸಲಾಗಿಟ್ಟು ಗಾಂಧಿ ಜೀವನದ ಬಗ್ಗೆ ಪ್ರತಿಯೊಬ್ಬರಿಗೂ ಸಮೃದ್ಧದಲ್ಲಿ ಅರ್ಥ ಆಗಬೇಕು ಅನ್ನೋ ದೃಷ್ಟಿಯಿಂದ ಪ್ರಥಮವಾಗಿ ಸಾಗರ್ ವಿಶ್ವವಿದ್ಯಾಲಯದಲ್ಲಿ ಪ್ರಯತ್ನ ಮಾಡಿದಂಥವರು ರಾಮ್ಜಿ ಉಪಾಧ್ಯಾಯ ಅವರು ಆಧುನಿಕ ಸಮೃದ್ಧ ನಾಟಕ ಅಂದ್ಬಿಟ್ಟು 3 ಸಂಪುಟಗಳನ್ನು ತಂದಿದ್ದಾರೆ. ಅಲ್ಲಿ ಗಾಂಧಿ ಬಗ್ಗೆ ಎಷ್ಟೆಷ್ಟು ನಾಟಕಗಳಿದೆ ಅಂತ ಪ್ರತಿಯೊಬ್ಬರೂ ಕೂಡ ನೋಡೋದಕ್ಕೆ ಈಗಲೂ ಕೂಡ ಉಪಲಬ್ಧವಿದೆ. ಇದಾದ ಮೇಲೆ ಮೈರೇಯ ಪಾರಮ್ಯಂ, ಕರ್ನಾಟಕದ ಮೇಲುಕೋಟೆ ವಾಸಿಗಳು, ರಾಜ್ಯ ರಾಷ್ಟ್ರಪತಿ ಪುರಸ್ಕೃತರು, 20ಕ್ಕೂ ಹೆಚ್ಚು ನಾಟಕಗಳನ್ನು ರಚಿಸಿದವರು ಆದ ಜಗ್ಗು ಬಕುಲಭೂಷಣರು ಈ ನಾಟಕದ ಕರ್ತೃ. ಮದ್ಯಪಾನದಿಂದ ಆಗುವ ಹಾನಿಯನ್ನು ಇಲ್ಲಿ ಅದ್ಭುತವಾಗಿ ನಿರೂಪಣೆ ಮಾಡ್ತಾರೆ. ಜಗ್ಗು ಬಕುಲಭೂಷಣರು 18ನೇ ವಯಸ್ಸಿನಲ್ಲಿ ಬಾಣನ ಕಾದಂಬರಿಯನ್ನು ಮೀರಿಸ್ತಕ್ಕಂಥ ಜಯಂತಿಕಾ ಅಂತ ಗದ್ಯ ಕಾವ್ಯ ಬರೆದರು. ಅದು ಪಬ್ಲಿಷ್ ಆಗಿದ್ದು ಅವರ 90ನೇ ಹುಟ್ಟುಹಬ್ಬದಲ್ಲಿ. ನನಗಿವತ್ತು ಕಣ್ಣಿಗೆ ಕಟ್ಟದಂಗಿದೆ. APS ಕಾಲೇಜಲ್ಲಿ ವೀಲ್ ಚೇರಲ್ಲಿ ಅವ್ರನ್ನ ಕರ್ಕೊಂಡ್ಬಂದಾಗ ನಿಮ್ಮ ಕೃತಿ ಬಗ್ಗೆ ಮಾತಾಡಿ ಅಂತ ಹೇಳಿದರು. ಏನಪ್ಪ 72 ವರ್ಷದ ಕೆಳಗೆ ಬರದೆ ನನಗೆಲ್ಲ ಮರ್ತೋಗಿದೆ, ನನ್ನ ಕಣ್ಣು ಮುಂದೆ ಬಿಡುಗಡೆ ಆಗ್ತಾ ಇದೆ ಅಂತ ಅಷ್ಟೇ ನನಗೆ ಸಂತೋಷ ಅಂಥೇಳಿ ಕೂತ್ಕೊಂಡ್ರು. ಯಾಕಂದರೆ 72 ವರ್ಷ ಆದಮೇಲೆ ಒಂದು ಕೃತಿ ಪ್ರಕಟ ಆದರೆ ಯಾರಿಗೆ ಜ್ಞಾಪಕ ಇರುತ್ತೆ ಆ ಕೃತಿ ಬಗ್ಗೆ? ಅದು ನಿಜಕ್ಕೂ ಶೋಚನೀಯ. ನಮ್ಮ ಸಮೃದ್ಧ ಗ್ರಂಥಗಳು ಯಾವ ಫೇಸಲ್ಲಿ, ಯಾವ ಫೇಸಲ್ಲಿ, ಯಾವ ಫ್ಯಾಸೆಟ್ಟಲ್ಲಿ ಹೇಗೆ ಪಬ್ಲಿಷ್ ಆಗಬೇಕೋ ಹಾಗೆ ಆಗ್ತಾ ಇಲ್ಲ ಅನ್ನೋ ದೃಷ್ಟಿಯಿಂದ ಅದಕ್ಕೆ ಹೆಚ್ಚೆಚ್ಚು ಜನಗಳ ಸಹಕಾರ ಬೇಕು, ಹೆಚ್ಚೆಚ್ಚು ಸಂಸ್ಥೆಗಳು ಕೈ ಹಾಕಬೇಕು, ಸಂಗಚ್ಛದ್ವಂ ಸಂವದದ್ವಂ ಎಂಬತಕ್ಕದ್ದನ್ನು ಕಾರ್ಯಗತಗೊಳಿಸಬೇಕು ಅಂತ ನಾನು ವಿನಮ್ರವಾಗಿ ಬೇಡ್ಕೋತೀನಿ. ಈ ರಾಷ್ಟ್ರಪತಿ ಪ್ರಶಸ್ತಿ ಈಗ ತಾನೇ ಬಂದಿದೆ ನೋಡಿ. ಹರಿಹರ್ ಶ್ರೀರಾಮ್ ಶರ್ಮಾ ಅವರು ಒಂದು ಮಾತು ಹೇಳಿದರು ನನಗೆ, ಒಬ್ಬ ಪಂಡಿತನಿಗೆ ನಿಜವಾಗಿರ್ತಕ್ಕಂಥ ಸನ್ಮಾನ ಶಾಲು ಹೊದಿಸೋದ್ರಿಂದ ಅಲ್ಲ, ಹೂವಿನ ಹಾರ ಹಾಕೋದ್ರಿಂದ ಅಲ್ಲ, ಅಪ್ರಕಟಿತವಾಗಿರ್ತಕ್ಕಂಥ ಕೃತಿ ಅವನ ಕಣ್ಣು ಮುಂದೆ ಪ್ರಕಟ ಆದರೆ ಆವತ್ತು ಅವನಿಗೆ ಆಗೋಷ್ಟು ಸಂತೋಷ ಇನ್ಯಾವುದರಿಂದನೂ ಆಗಲ್ಲ ಅಂತ ಹೇಳಿದರು. ನನಗಿವತ್ತು ಕೂಡ ಅದು ಕಣ್ಣಿಗೆ ಕಟ್ಟದಂಗಿದೆ. ಹರಿಹರ್ ಶ್ರೀರಾಮ್ ಶರ್ಮಾ ಅವ್ರು ಹೇಳಿರ್ತಕ್ಕಂಥ ಮಾತು. ಅವರಿಗೆ ಈ ವರ್ಷ ರಾಷ್ಟ್ರಪತಿ ಪುರಸ್ಕಾರ ಸಿಕ್ಕಿರ್ತಕ್ಕಂಥ ನಿಜಕ್ಕೂ ಕೂಡ ಅಭಿನಂದನಾರ್ಹ ಹಾಗೂ ಅಭಿವಂದನಾರ್ಹ. ಅದರ ಬಗ್ಗೆ ಮೇಲ್ಕೋಟೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದಾರೆ 19ನೇ ತಾರೀಕು ಈ ತಿಂಗಳು. ಇನ್ನು ನಾಟಕಗಳ ಬಗ್ಗೆ ನಾವು ಮುಂದುವರಿಸ್ತಾ ಹೋದರೆ ಸುಸಂಹತ ಭಾರತಂ ಯಾರೂ ಮರೆಯೋ ಹಾಗಿಲ್ಲ. ಪುಲ್ಲೇಲು ಶ್ರೀರಾಮಚಂದ್ರುಡು ಅವರು ಇವತ್ತು ಬದುಕಿರ್ತಕ್ಕಂಥ ಶ್ರೇಷ್ಠ ಮಟ್ಟದ ವಿದ್ವಾಂಸರಲ್ಲಿ ಒಬ್ಬರು. ಅವರಿಗೆ ವ್ಯಾಕರಣ ಆಗಲಿ, ಅಲಂಕಾರ ಆಗಲಿ, ವೇದಾಂತ ಆಗಲಿ 3ರಲ್ಲಿ ಶಿರೋಮಣಿ ಇದೆ. ಸಂಸ್ಕೃತದಲ್ಲಿ, ತೆಲುಗಲ್ಲಿ ಮತ್ತು ಇಂಗ್ಲೀಷಲ್ಲಿ 3 MA ಇದೆ. ಹಿ ಇಸ್ ಟ್ರಿಪಲ್ MA ಆ್ಯಂಡ್ ಟ್ರಿಪಲ್ ಶಿರೋಮಣಿ. ಅವರು 150ಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಬರೆದಿದ್ದಾರೆ. ಸಮಗ್ರವಾಗಿರ್ತಕ್ಕಂಥ ಅಲಂಕಾರ ಶಾಸ್ತ್ರ ಮತ್ತು ವೇದಾಂತ ವಾಂಗ್ಮಯವನ್ನು ತೆಲುಗು ಭಾಷೆಗೆ ಇಳಿಸಿರ್ತಕ್ಕಂಥ ಮಹನೀಯರು. ಬೇಗಂಪೇಟಲ್ಲಿ ವಾಸವಾಗಿರ್ತಕ್ಕಂಥವ್ರು. 87 ವಸಂತಗಳನ್ನು ಕಂಡು 88ನೇ ವಸಂತಕ್ಕೆ ನೆನ್ನೆ ಕಾಲಿಟ್ಟಿರ್ತಕ್ಕಂಥವ್ರು. ಅವರು ಬರೆದಿರ್ತಕ್ಕಂಥದ್ದು ಸುಸಂಹತ ಭಾರತಂ. ಈ ಕೃತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಅವರು 6 ಅಂಕಗಳಿಂದ ಕೂಡಿರ್ತಕ್ಕಂಥ ಈ ನಾಟಕವನ್ನು ಬರೆದು ಸಾಗರ್ ವಿಶ್ವವಿದ್ಯಾಲಯದಲ್ಲಿ ಬಂದಿರತಕ್ಕಂಥ ಸಾಗರಿಕಾನಲ್ಲಿ ಪ್ರಕಟ ಆಯಿತು. ಇದು ಆಮೇಲೆ ಬುಕ್ ಫಾರ್ಮಲ್ಲಿ ಲೇಟರ್ ಆಗಿ ಅದು ಆಚೆ ಬಂತು. ಇದೆಷ್ಟು ಕೂಡ ನಾಟಕಗಳು. ಅದಾದಮೇಲೆ ಗದ್ಯ ಕಾವ್ಯಗಳು, ಇದನ್ನು ನಾವು ಮರೆಯೋ ಹಾಗಿಲ್ಲ. ಯಾಕೆ ಅಂತ ಹೇಳಿದರೆ ಗಾಂಧಿ ಚರಿತಂ ಪ್ರಾಯಶಃ ಗಾಂಧಿ ಬಗ್ಗೆ ಬರೆದಿರ್ತಕ್ಕಂಥ ಮೊದಲನೇ ಸಮೃದ್ಧ ಕಾವ್ಯ ಅಂತ ಇದನ್ನೇ ಹೇಳಬೇಕಾಗತ್ತೆ. ಚಾರುದೇವ್ ಶಾಸ್ತ್ರಿಗಳು ಇದರ ಕರ್ತೃ. ಈಗಿರ್ತಕ್ಕಂಥ ಸತ್ಯವ್ರತ ಶಾಸ್ತ್ರಿಗಳ ತಂದೆಯವರು ಅಭಿನವ ಪಾಣಿನಿ ಎಂಬುದಾಗಿಯೇ ಖ್ಯಾತರಾಗಿರ್ತಕ್ಕಂಥವ್ರು. 1930ನೇ ಇಸ್ವಿನಲ್ಲಿ ಅಲ್ಲಿವರೆಗೂ ಗಾಂಧಿ ಜೀವನವನ್ನು ಮನಸ್ಸಲ್ಲಿ ಇಟ್ಕೊಂಡು ಬರೆದಿರ್ತಕ್ಕಂಥ ಗದ್ಯ ಕಾವ್ಯ ಇದು. ಎಷ್ಟು ಸುಂದರವಾಗಿದೆ ಈ ಗದ್ಯ ಕಾವ್ಯ ಅಂತ ಹೇಳಿದರೆ, ಇದರ ಬಗ್ಗೆ ಸತ್ಯವ್ರತ ಶಾಸ್ತ್ರಿಗಳ ಅಭಿಪ್ರಾಯ ನೋಡಿ. ಈ ಕೃತಿ ವೈಯಾಕರಣಿಗಳಿಗೆ ಉತ್ಸವ, ಕೋಶಕಾರರಿಗೆ ರಸಾಯನ, ಸಾಹಿತ್ಯ ರಸಿಕರಿಗೆ ರಸಾಹ್ಲಾದ, ಸ್ವದೇಶ ಅನುರಾಗಿಗಳಿಗೆ ಸ್ಫೂರ್ತ ಸಿಂಧು. ಇದು ಸತ್ಯವ್ರತ ಶಾಸ್ತ್ರಿಗಳು ಅವರ ತಂದೆ ಬರೆದಿರತಕ್ಕಂಥ ಕಾವ್ಯದ ಮೇಲೆ ಅವರು ಮಾಡಿರ್ತಕ್ಕಂತಹ ಕಾಮೆಂಟು. ಅದನ್ನು ಪ್ರಾಯಶಃ ಸಮೃದ್ಧದಲ್ಲೇ ಓದಿದರೆ ಹೆಚ್ಚು ಔಚಿತ್ಯಪೂರ್ಣ ಅಂತ ಕಾಣುತ್ತೆ. ಅದನ್ನು ಬರ್ಕೊಂಬಂದಿದ್ದೀನಿ. ಆಮೇಲೆ ಸ್ವಲ್ಪ ಸಮಯ ಇದ್ದರೆ ಅದನ್ನು ಹೇಳ್ತೀನಿ. ಈಗ ಒಂದು ಜನರಲ್ ಸರ್ವೆ ಕೊಟ್ಬಿಡ್ತೀನಿ, ಎಷ್ಟು ಕಾವ್ಯಗಳು ಬಂದಿದೆ ಅಂತ ಆದರೂ ನಮ್ಮ ಸ್ಮೃತಿ ಪಟಲದಲ್ಲಿ ಉಳಿಲಿ ಅಂತ. ಆಮೇಲೆ ಇನ್ ಡೀಟೇಲ್ಸಿಗೆ ಸಮಯ ಇದ್ದರೆ ಹೋಗ್ಬೋದು, ಇಲ್ಲದ್ರೆ ನಿಲ್ಲಿಸ್ಬೋದು. ಇದಾದಮೇಲೆ ಗೀತಕಾವ್ಯಗಳು ನೋಡಿ. ಗೀತಕಾವ್ಯಗಳು ಎಷ್ಟು ಬಂದಿದೆ ಅಂತ ಹೇಳಿದರೆ, ಭಾತಿಮೇ ಭಾರತಂ ಮುಖ್ಯವಾಗಿ ಈ ಗೀತಕಾವ್ಯ ಅಹಮದಾಬಾದಿಂದ ಬಂದಿದೆ. 2 ಭಾತಿಮೇ ಭಾರತಂ ಇರೋದು, ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಂದು ರಮಾಕಾಂತ್ ಶುಕ್ಲಾದು, ಒಂದು ಹರ್ಷದೇವ್ ಮಾಧವ್ದು. ನಾನು ಹರ್ಷದೇವ್ ಮಾಧವ್ದು ಈಗ ರೆಫರ್ ಮಾಡ್ತಾ ಇರೋದು. ಭಾತಿಮೇ ಭಾರತಂ ರಮಾಕಾಂತ್ ಶುಕ್ಲಾ ದಟ್ ಹಸ್ ಬಿಕಮ್ ವರ್ಲ್ಡ್ ರಿನೌನ್. ಯಾಕೆಂದರೆ ಡೆಲ್ಲಿ ದೂರದರ್ಶನಲ್ಲಿ ಪ್ರಕಾಶ ಆಯಿತು, ಮತ್ತು ಯಾವಾಗಲೂ ಅವರು ಅದನ್ನೇ ಕವಿಗೋಷ್ಠಿಯಲ್ಲಿ ಹಾಡ್ತಕ್ಕಂಥದ್ದು. ಭಾತಿಮೇ ಭಾರತಂ ಅನಾರತಂ ಭಾರತಂ, ಆ ರೀತಿ ಅದು ಬರುತ್ತೆ. ಅದು CD ರೂಪದಲ್ಲೂ ಕೂಡ ಅದು ಬಂದಿದೆ.
ಇದಾದಮೇಲೆ ದೂತಕಾವ್ಯಗಳು ನೋಡಿ, ದೂತಕಾವ್ಯಗಳು ನಮ್ಮಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪ್ರಯೋಗ. ಮೇಘದೂತ ಒಂದು ಕಾವ್ಯವನ್ನು ಆಧರಿಸಿ 500 ದೂತಕಾವ್ಯಗಳು ಇವತ್ತು ಉಪಲಬ್ಧ ಆಯಿತು ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. 263 ದೂತಕಾವ್ಯಗಳು ಬರೀ ಕೇರಳದಿಂದ ಮಾತ್ರ ಬಂದಿದೆ. ಅದು ನಿಜಕ್ಕೂ ಕೂಡ ಒಂದು ವೈಶಿಷ್ಟ್ಯಪೂರ್ಣ ದೂತಕಾವ್ಯದ ಒಂದು ಪ್ರಪಂಚದಲ್ಲಿ. ಮೋಡವನ್ನೇ ದೂತವಾಗಿ ಕೆಲವರು ಬರೆದರು, ಚಕೋರವನ್ನು ದೂತವಾಗಿ ಬರೆದರು, ದುಂಬಿಯನ್ನು ದೂತವಾಗಿ ಬರೆದರು, ಚಂದ್ರನ ದೂತವಾಗಿ ಬರೆದರು. ಚಂದ್ರನ ದೂತವಾಗಿ ಅಭಿರಾಜ ರಾಜೇಂದ್ರ ಮಿಶ್ರಾ ಅವರು ಬಾಲಿ ದ್ವೀಪದಿಂದ ಇಂಡಿಯಾಗೆ ಮೆಸೇಜ್ ಕಳಿಸ್ತಾರೆ ಚಂದ್ರನ ಮುಖಾಂತರ. ಡೆಲ್ಲಿಗೆ ಹೋಗು ರಾಧಾವಲ್ಲಭ್ ತ್ರಿಪಾಠಿನ ಮೀಟ್ ಮಾಡು, ನಾಗ್ಪುರ್ಗೆ ಹೋಗು ಶ್ರೀಧರ್ ಬಾಸರ್ ವರ್ಣೇಕರ್ ಮೀಟ್ ಮಾಡು, ಧಾರವಾಡಕ್ಕೆ ಹೋಗು ಕೆ ಕೃಷ್ಣಮೂರ್ತಿನ ಮೀಟ್ ಮಾಡು. ಈ ರೀತಿ ಪೂರ್ತಿ ಸಮಗ್ರವಾಗಿರ್ತಕ್ಕಂತಹ ಆಧುನಿಕ ಕವಿಗಳನ್ನು ದೂತನ ಮುಖಾಂತರ, ಚಂದ್ರನ ಮುಖಾಂತರ ಬಾಲಿಯಿಂದ ಇಂಡಿಯಾ ಕಳಿಸ್ತಕ್ಕಂಥ ಒಂದು ವಿಶಿಷ್ಟ ಪ್ರಯೋಗವನ್ನು ಅಭಿರಾಜ ರಾಜೇಂದ್ರ ಮಿಶ್ರಾ ಅವರು ಮಾಡಿದ್ದಾರೆ ದೂತ ಕಾವ್ಯದಲ್ಲಿ. ಇನ್ನು ಭಾಷಾಂತರಗಳು, ಇದನ್ನು ಕೂಡ ನಾವು ಮರೆಯೋ ಹಾಗಿಲ್ಲ. ಹಿಂದೆ ಏನಾಗ್ತಾ ಇತ್ತು ಅಂದರೆ ಬರೀ ಸಂಸ್ಕೃತದಿಂದ ಕನ್ನಡಕ್ಕೆ ಭಾಷಾಂತರ ಆಗ್ತಾ ಇತ್ತು. ಈಗ ಕನ್ನಡದಿಂದ ಎಷ್ಟು ಕೃತಿಗಳು ಸಂಸ್ಕೃತಕ್ಕೆ ಭಾಷಾಂತರ ಆಗ್ತಾ ಇದೆ ನೋಡಿ. ಇದು ಎರಡೂ ಭಾಷೆಗಳಿಗೂ ಕೂಡ ಅತ್ಯಂತ ಉತ್ತೇಜನಕರವಾಗಿರ್ತಕ್ಕಂಥದ್ದು ಮತ್ತು ಒಳ್ಳೆಯ ಒಂದು ಪರಿಪಾಟಿ ಇದು. ಗಾಂಧೀಜಿಯವರ ಆತ್ಮಕಥೆ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಸಂಸ್ಕೃತಕ್ಕೆ ಹೊಸಕೆರೆ ನಾಗಪ್ಪ ಶಾಸ್ತ್ರಿಗಳಿಂದ ಸತ್ಯಶೋಧನಂ ಎಂದು ಅನುವಾದವಾಗಿದೆ. ಆ ಹಿರಿಯರು ನಾನು ಸಭಾಂಗಣದ ಒಳಗಡೆ ಬಂದಾಗ ಕೇಳಿದ್ರು ಆ ಸತ್ಯಶೋಧನಂ ಎಲ್ಲಿ ಸಿಗತ್ತೆ ಅಂತ. ನಾ ಹೇಳಿದೆ ಅಕ್ಷರಮಲ್ಲಿ ಒಂದು ಕಾಪಿ ನೋಡಿದ್ದೀನಿ ಸ್ವಾಮಿ, ಇನ್ನೊಂದು ಹೊಸದಾಗಿ ಓರಿಯಾ ಕಟಕ್ಕಿಂತ ಪ್ರಕಟ ಆಗಿದೆ, ಈಗ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ನೋಡಿ ಹೇಳ್ತೀನಿ ಅಂತ ಅವ್ರಿಗೆ ಹೇಳಿದೆ. ಅವ್ರು ಹೋಗಿ ಬರ್ತೀನಿ, ನಾನು ನೋಡ್ಕೊಂಡು ಬರ್ತೀನಿ ಅಂತ ಹೋದರು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಸತ್ಯಶೋಧನಂ ಎಂಬ ಶೀರ್ಷಿಕೆಯಿಂದ 1965ರಲ್ಲಿ ಗಾಂಧಿ ಸ್ಮಾರಕ ನಿಧಿ ನವದೆಹಲಿಯಿಂದ ಪ್ರಕಟವಾಗಿರತಕ್ಕಂಥದ್ದು ನಾಗಪ್ಪ ಶಾಸ್ತ್ರಿಗಳ ಭಾಷಾಂತರ. ಕ್ಷೀರೋದ ಚಂದ್ರ ದಾಸ್ ಅವರು ಮಮ ಸತ್ಯ ಪ್ರಯೋಗ ಕಥಾ ಎಂಬುದಾಗಿ 2009ರಲ್ಲಿ ವಿದ್ಯಾಪುರಿ ಕಟಕ್ ಒರಿಸ್ಸಾಯಿಂದ ಪ್ರಕಟ ಆಗಿದೆ. ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿದ್ದ ಸಿ ಡಿ ದೇಶ್ಮುಖ್ ಅವರು ಗಾಂಧೀಜಿಯವರ 100 ಜನಪ್ರಿಯ ಹೇಳಿಕೆಗಳನ್ನು ಗಾಂಧಿ ಸೂಕ್ತಿ ಮುಕ್ತಾವಳಿ ಎಂದು ಭಾಷಾಂತರಿಸಿ 1957ರಲ್ಲಿ ಗಾಂಧಿ ಸ್ಮಾರಕ ನಿಧಿಯಿಂದ ಪ್ರಕಟವಾಗಿದೆ. ಇನ್ನು ಬಿಡಿ ಪದ್ಯಗಳಿಗಂತೂ ಲೆಕ್ಕನೇ ಇಲ್ಲ, ನಾವು ಅದು ಎಣಿಸೋಕ್ಕೆ ಆಗಲ್ಲ ಎಷ್ಟು ಬಂದಿದೆ ಅಂತ. ಗಾಂಧಿಯವರು ಹೋದಾಗ ಏನು ಬಂತು, ಗಾಂಧಿ ಶತಮಾನೋತ್ಸವಕ್ಕೆ ಏನು ಬಂತು, ಈ ರೀತಿಯಾಗಿ ನಾವು ನೋಡ್ತಾ ಹೋದರೆ ಅಗಾಧವಾಗಿದೆ ಆ ಲಿಸ್ಟು. ಸುಮ್ಮನೆ ಒಂದು ನಿಮಗೆ 2-3 ಮಾತ್ರ ಹೇಳ್ತೀನಿ. ಗಾಂಧೀಜಿಯವರ ವಿಭಿನ್ನ ಜೀವನ ಘಟ್ಟಗಳನ್ನು ಆಧರಿಸಿ ಅನೇಕ ಕವಿಗಳು ಸಮಯೋಚಿತವಾಗಿ ಕಾಲಕಾಲಕ್ಕೆ ಪದ್ಯಗಳನ್ನು ರಚಿಸಿರುವುದು ಉಂಟು. ಉದಾಹರಣೆಗೆ ಜಗ್ಗು ಬಕಲಭೂಷಣರ ಗಾಂಧಿ ನುತಿ, ಕೆ ಎಸ್ ನಾಗರಾಜನ್ ಅವರ ಗಾಂಧಿ ಮಹಿಮಾ, ರಾಜೇಂದ್ರ ಮಿಶ್ರಾ ಅವರ ಗಾಂಧಿ ಸೋಯಂ ಪರಮಪುರುಷಃ, ರಾಮಾಶೀಷ್ ಪಾಂಡೆಯವರ ಮಹಾತ್ಮ ಗಾಂಧಿನೋ ರಾಮರಾಜ್ಯಂ, ಪರಮೇಶ್ವರ್ ಅಯ್ಯರ್ ಅವರ ಗಾಂಧಿ ಅಷ್ಟಕಂ, ಪ್ರೊಫೆಸರ್ ಕೆ ಟಿ ಪಾಂಡ್ರಂಗಿ ಅವರ ಮಹಾತ್ಮ ಗಾಂಧಿನೇ ಅಶ್ರುಬಿಂದವಃ, ಹರಿಶ್ಚಂದ್ರ ರೇಣಾಪುರ್ಕರ್ ಅವರ ಗಾಂಧಿ ಜನ್ಮದಿನ ನಿಮಿತ್ತೇನ, ಪ್ರೇಮ್ನಾರಾಯಣ್ ದ್ವಿವೇದಿ ಅವರ ಮಹಾತ್ಮ ಗಾಂಧಿ, ಆರ್ಯರ್ ಶ್ರೀರಾಮ್ ಶರ್ಮಾ ಅವರ ಗಾಂಧಿ ಟೋಪಿ, ಪ್ರಭುದತ್ತ ಶಾಸ್ತ್ರಿಯವರ ಗಾಂಧಿ ನಾಂದಿ ಶ್ರಾದ್ದಾಮೃತಂ, ರಾಘವೇಂದ್ರ ಶರ್ಮಾ ಅವರ ಮಹಾತ್ಮ ಗಾಂಧಿ ಅಭಿನಂದನಂ, ಗುಂಡೂರಾವ್ ಹರ್ಕೆರೆ ಅವರ ಮಹಾತ್ಮ ಗಾಂಧಿ, ಅರುಣೋದಯ್ ಜಾನಿ ಅವರ ನಂದನ, ಉಮಾ ದೇಶಪಾಂಡೆ ಅವರ ಅಸ್ಮಾಕಂ ಪಥಪ್ರದರ್ಶಕಃ, ಕಿಶೋರ್ ಚಂದ್ರ ಪಾಠಕ್ ಅವರ ಏತತ್ತು ಮಾಂ ದಹತಿ. ಈ ರೀತಿಯಾಗಿ ಲಿಸ್ಟ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಒಂದು 100 ಜನರು ಗಾಂಧಿ ಬಗ್ಗೆ ಸ್ಫುಟ ಕವಿತೆಗಳನ್ನು ಕೂಡ ಬರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರತೀಕಾತ್ಮಕವಾಗಿ ಮೂಲ ಸಂಸ್ಕೃತ ಹೇಗಿದೆ ಅಂತ ತೋರಿಸ್ಕೊಡೋದಕ್ಕೆ 1-2 ಮಾತ್ರ ಉದಾಹರಣೆಗಳನ್ನು ತಮ್ಮ ಮುಂದೆ ಇಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನೋಡಿ, ಗಾಂಧಿನ ಶಬ್ದ ನಿಷ್ಪತ್ತಿ ಹೇಗೆ. ಆರ್ಯರ್ ಶ್ರೀರಾಮ್ ಶರ್ಮಾ ಅವರು ಗಾಂಧಿ ಟೋಪಿ ಅನ್ನೋ ಅವರ ಕವನದಲ್ಲಿ ಹೇಳ್ತಾರೆ, ಗಾಂ ಧಿನೋತಿ ಹಿಮವಾನಿವ ಗಾಂಧಿ ತಸ್ಯ ಭಾತಿ ಕಿಲ ಕಸ್ತೂರಿಕಾಪಿ ಶಾಂತಿ ದಾಂತಿ ಗುಣಗಂಧ ಮಹತ್ತಾಂ ಗಾಂಧಿ ಶಬ್ದ ಇಹ ದರ್ಶಯತಿ ಸ್ಮ. ಸೊ ಇದು ಅವರು ಧಿನೋತೀತಿ ಗಾಂಧಿ ಅಂತ ನಿಷ್ಪತ್ತಿಯನ್ನು ತೋರಿಸ್ತಾರೆ. ಇದಾದ ಮೇಲೆ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಹರ್ಷದೇವ್ ಮಾಧವ್ ಭಾತಿಮೇ ಭಾರತಂ 2007ರಲ್ಲಿ ಗಾಂಧಿ ಟೋಪಿ ಗತ, ಗಾಂಧಿ ಎಷ್ಟಿರ್ಗತ, ಗಾಂಧಿ ಚಾರಿತ್ರ್ಯ ಧಾರಾಪಿ ಅಬ್ಧಿಂಗತ, ಜಂಬುಕೈಹಿ ಗೃದ್ರಕೈಹಿ ಯಾ ಬಕೈಹಿ ಲೋಲುಪೈಹಿ ಗಾಂಧಿ ನಾಮ್ನ ಕೃತಂ ಡಾಂಬಿಕಂ ಭಾರತಂ. ಇದು ಅವರು ಮಾಡಿರ್ತಕ್ಕಂಥದ್ದು. ಗಾಂಧಿ ಟೋಪಿ ಹೋಯಿತು, ಗಾಂಧಿ ಕೋಲ್ ಹೋಯಿತು, ಗಾಂಧಿ ಚಾರಿತ್ರ್ಯ ಸಾಗರವನ್ನೇ ಹೊಕ್ಕಿತು, ನರಿಗಳಿಂದ, ಹದ್ದುಗಳಿಂದ, ಬಕಪಕ್ಷಿಗಳಿಂದ ಗಾಂಧಿ ಹೆಸರಿನಲ್ಲಿ ಡಾಂಬಿಕ ಜೀವನ ನಡೆಯುತ್ತಿದೆ. ಇದು ಅವ್ರು ಮಾಡಿರ್ತಕ್ಕಂಥ ತಮ್ಮ ಆಂತರಿಕ ಅಳಲನ್ನು ಅವರು ತೋಡ್ಕೊಂಡಿದ್ದಾರೆ, ಹೀಗಾಗೋಯ್ತಲ್ಲ ಅಂತ. ಆಮೇಲೆ ಗಾಂಧಿ ಚರಿತಂ ಗದ್ಯಕಾವ್ಯ 1930 ನೋಡಿ,
ಚಾರುದೇವ ಶಾಸ್ತ್ರಿಗಳು ಸಮಸ್ತ ಲಕಾರಗಳ ಪ್ರಯೋಗ ಮಾಡಿದ್ದಾರೆ. ನೋಡಿ, ವ್ಯಾಕರಣ ರೀತಿಯ ನಾವು ಇದನ್ನು ನೋಡಬೇಕಾಗಿರೋದು. ಯಾವ್ಯಾವ ಲಕಾರಗಳಿದೆಯೋ ಎಲ್ಲ ಲಕಾರಗಳನ್ನು ತಂದುಬಿಟ್ಟಿದ್ದಾರೆ ಈ ಒಂದು ಗದ್ಯ ಕಾವ್ಯದಲ್ಲಿ ಅವರು. ನೋಡಿ, ಟೆಲಿಗ್ರಾಮ್ಗೆ ವಿದ್ಯುತ್ ವಾರ್ತಾ ಅವರು ಮಾಡ್ಕೊಂಡಿರ್ತಕ್ಕಂಥ ಶಬ್ದ, ರೈಲಿಗೆ ಲೋಹಪಥ ಸಂಚಾರಿ ಬಾಷ್ಪಯಾನಂ, ಬಂದೂಕಿಗೆ ಯಂತ್ರಗುಳಿಕ, ಸಿಗರೇಟ್ಗೆ ತಮಾಲಪತ್ರ ಗುಟಿಕ, ಬೆಳಗಾಂಗೆ ಬಿಲಗ್ರಾಮ, ಆ್ಯನಿ ಬೆಸೆಂಟ್ಗೆ ವಾಸಂತಿ ದೇವಿ. ಇದು ಶಬ್ದ ಪ್ರಯೋಗಗಳು. ಇನ್ನು ಮುಂದೆ ನಾವು ಅಪರೂಪ ಶಬ್ದ ಪ್ರಯೋಗಗಳು ಅದರ ಕಡೆ ಗಮನದಾದರೆ, ಶ್ರದ್ಧಾವಾನ್ ಅನ್ನೋದಕ್ಕೆ ಶ್ರಾದ್ದ, ಕ್ಷತ್ರಿಯ ಅನ್ನೋದಕ್ಕೆ ಬಾಹುಜ, ಯಾಚಕ ಅನ್ನೋದಕ್ಕೆ ವನೀಪಕ, ಅಲ್ಪ ಅನ್ನೋದಕ್ಕೆ ದಬ್ರ. ಅದರ ಮೇಲೆ ಸತ್ಯವ್ರತ ಶಾಸ್ತ್ರಿಗಳು ಹೇಳ್ತಾರೆ, ಶ್ರೀ ಗಾಂಧಿ ಚರಿತಮಿತಿ ವೈಯಾಕರಣಾನಾಂ ಉತ್ಸವ, ಕೋಶಕೃತಾಂ ರಸಾಯನಂ, ಸಾಹಿತ್ಯ ರಸಿಕಾನಾಂ ರಸಪ್ಲಾವ, ಸ್ವದೇಶ ಅನುರಾಗಿಣಾಂ ಸ್ಫೂರ್ತಿ ಸಿಂಧು. ಇದು ಸತ್ಯವ್ರತ ಶಾಸ್ತ್ರಿಗಳು ಅವರ ತಂದೆಯವರ ಬಗ್ಗೆ ಮಾಡಿಕೊಂಡಿರ್ತಕ್ಕಂಥ ಒಂದು ಕಾಮೆಂಟ್. ಇದಾದಮೇಲೆ ಬೊಂಬಲಾಪುರ ವೆಂಕಟರಾಮ್ ಭಟ್ರು ಮೋಹನಾಯನಂ ಆ ಕೃತಿಯ ಮೊದಲನೇ ಸರ್ಗದಲ್ಲಿ ಅವರು ಹೇಳ್ತಕ್ಕಂಥ ಎಂಥ ಅನುಪ್ರಾಸ ಇದೆ ನೋಡಿ ಶ್ಲೋಕದಲ್ಲಿ. ಸಮಯಮನುಚಿಂತಯತಿ ಹರಿರಪಿ ಸಮಯ ಏವೋದೇತಿ ರವಿರಿವ, ಸಮಯ ವಿಮುಖಾನಪಿ ಚ ಸಮಯ ವಿರೋಧಿನೋ ಜಗತಿ ಸಮಯಮನುಮೃತ್ಯೈವ ನಿತರಾಂ, ಸಮಯತ್ ಪುನರಾಯದಿ ಖಲಾನಪಿ ಸಮಯ ಉನ್ಮೂಲಯತಿ ದಮಯತಿ ಧರ್ಮ ಮುದ್ಧರತಿ. ಇದು ಸಮಯ ಅನ್ನೋದ್ರ ಮೇಲೆ ಇಟ್ಟಿರ್ತಕ್ಕಂಥ ಪ್ರಾಸ. ಆದರೆ ಶುಭ ನೋಡಿ ನೆಕ್ಸ್ಟು, ಶುಭೇ ದಿನೇ ಶುಭ ಲಗ್ನಶಾಲಿನಿ ಶುಭ ಸಮಯ ಏವ ಗ್ರಹೇಶು ಚ ಶುಭ ಕರಸ್ಥಾನೇಶು ಸತ್ಸು ಚ ಮತಿ ಚ ಶುಭ ಶಕುನೆ ಶುಭಕರಿ ವಿದ್ಯೈವ ಸಾ ಸುತಮಭಿಹಿತಂ ಚ ಅಸೂತ ಸುದತಿ ಶುಭಕರಂ ಸೌಭಾಗ್ಯ ರತ್ನಂ ಭಾರತಾಂಬಾಯಾಹ. ಇದು ಬೊಮ್ಮಲಾಪುರ ವೆಂಕಟರಾಮ್ ಭಟ್ರು ಶುಭ ಅನ್ನೋ ಪದದ ಮೇಲೆ ಬರ್ತಕ್ಕಂಥದ್ದು. ನೋಡಿ, ಕಾಲ ಯಾರನ್ನೂ ಕೂಡ ಬಿಡೋದಲ್ಲ. ಕಾಲಾಯ ತಸ್ಮೈ ನಮಃ. ಪೂನಾನಲ್ಲಿ 3/11 ಬನೇರ್ ರೋಡ್, ಸಕಾಲ್ ಸ್ಟ್ರೀಟ್, ಪುಣೆ 410007ನಲ್ಲಿ ವಾಸವಾಗಿದ್ದಂತಹ ಓಗೇಟಿ ಪರೀಕ್ಷೆ ಶರ್ಮಾ ಅವರು ಕಾಲಾಯ ತಸ್ಮೈ ನಮಃ ಅಂತ ಅವರ ಕೊನೆಯ ಆತ್ಮಕಥೆ ಬರೆದು ಕಳಿಸಿದರು. ಬರೆದು ಫೋನ್ ಮಾಡಿದರು, ಇದನ್ನು ನೀನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡು ಅಂತ. 3 ದಿನ ಆದಮೇಲೆ ತಲುಪ್ತು ಸ್ವಾಮಿ ಅಂತ ಫೋನ್ ಮಾಡೋಕ್ಕೆ ನಾನು ಫೋನ್ ಮಾಡಿದೆ. ಅವರ ಧರ್ಮಪತ್ನಿ ಫೋನ್ ತೊಗೊಂಡ್ರು. ಸ್ವಲ್ಪ ನಿಮ್ಮ ಯಜಮಾನ್ರಿಗೆ ಕೊಡಿ ಹಿಂದೆ. ಇಲ್ಲ ಅಂದರು. ಏನೋ ಮಾರ್ಕೆಟ್ಗೋ ಅಂಗಡಿಗೋ ಹೋಗಿರ್ಬೋದು, ಅರ್ಧ ಗಂಟೆ ಬಿಟ್ಟು ಮಾಡ್ತೀನಿ ಹಿಂದೆ. ಅವರಿಲ್ಲ ಅಂದರು. ಅವರಷ್ಟೊತ್ತಿಗೆ ಈ ಲೋಕ ತ್ಯಜಿಸಿ ಹೊರಟೋಗಿದ್ರು. ಕಾಲಾಯ ತಸ್ಮೈ ನಮಃ, ಕಾಲದೊಂದಿಗೆ ಅವರು ಐಕ್ಯವಾಗಿಬಿಟ್ಟಿದ್ರು. ಸೊ ಹಾಗೆ ಕಾಲದ ಬಗ್ಗೆ ನೋಡಿ ಎಷ್ಟು ನಮ್ಮಲ್ಲಿದೆ ಅಂತ ಹೇಳಿದ್ರೆ, ನದೀವ ಪ್ರಭವ ಕಾಚಿತ್ ಕಾಲ ಸಂವತ್ಸರಗಶ್ರಿತ ಅಣುಭಿಶ್ಚ ಮಹದ್ಭಿಶ್ಚ. ತೈತ್ರಿ ಆರಣ್ಯಕ ಅರುಣ ಪ್ರಶ್ನೆಯಲ್ಲಿ ಕಾಲದ ಬಗ್ಗೆ ಬರುತ್ತೆ. ಟೈಮ್ ಆ್ಯಂಡ್ ಎಟರ್ನಿಟಿ ಆನಂದ ಕುಮಾರಸ್ವಾಮಿ ಬರೆದಿದ್ದಾನೆ. 16 ಭಾಷೆ ಬರ್ತಾ ಇತ್ತು ಆ ಪುಣ್ಯಾತ್ಮನಿಗೆ. ಒಂದು ವಾಕ್ಯ ಆನಂದ ಕುಮಾರಸ್ವಾಮಿ ಅರ್ಥ ಆಗಬೇಕಾದ್ರೆ ಫುಟ್ ನೋಟ್ಸಲ್ಲಿ ಇರ್ತಕ್ಕಂಥ 16 ಭಾಷೆ ಪರಿಚಯ ನಮಗಿಲ್ಲದೆ ಹೋದರೆ ವಿಲ್ ಬಿ ಟೋಟಲಿ ಔಟ್ ಆಫ್ ಸ್ಟಾಕ್ ಆ್ಯಂಡ್ ಔಟ್ ಬೋಲ್ಡ್ ಆ್ಯಂಡ್ ಔಟ್ ನಂಬರ್ಡ್ ಆ್ಯಂಡ್ ಔಟ್ ಕಾಸ್ಟೆಡ್. ದಟ್ ವುಡ್ ಬಿ ದ ಪ್ರೆಸೆಂಟ್ ಪ್ಲೈಟ್ ಆಗ್ತಕ್ಕಂಥದ್ದು. ಭರ್ತೃಹರಿ ವಾಕ್ಯಪದೀಯ ನೋಡಿ, ಕಾಲೋ ಜಗದ್ಭಕ್ಷಕ. ಭರ್ತೃಹರಿ ವಾಕ್ಯಪದೀಯವನ್ನು ಮಾನ್ಯ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಅವರು ಪ್ರಕಟ ಮಾಡಿದ್ದಾರೆ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ. ರಂಗನಾಥ ಶರ್ಮರ ಕೈಯಲ್ಲಿ ಸಂಪೂರ್ಣವಾಗಿ ಭಾಷಾಂತರ ಮಾಡಿಸಿಬಿಟ್ಟು ತ್ರಿಕಾಂಡ ಪೂರ್ತಿ ಕೂಡ ಕಾಲ ದಿಗ್ದರ್ಶಿನಿ ಸಂಪೂರ್ಣ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ 64 ಮತಗಳಲ್ಲಿ ಕಾಲದ ಬಗ್ಗೆ ಏನು ಹೇಳ್ತಾರೆ ಅಂತ ಪಬ್ಲಿಷ್ ಆಗಿದೆ. 1964 ಸಂಪೂರ್ಣ ಸಂಸ್ಕೃತ ವಿಶ್ವವಿದ್ಯಾಲಯ ಪ್ರಕಟಣೆ. ಕನ್ನಡದಲ್ಲಿ ಕಾಲ ಅಂತ ಡಾಕ್ಟರ್ ಎಂ ಶಿವರಾಮ್ ಬರೆದಿದ್ದಾರೆ. ಸೈಕಲಾಜಿಕಲ್ ಅನಾಲಿಸಿಸ್ ಆಫ್ ಟೈಮ್. ಹೌ ಟೈಮ್ ಕ್ಯಾನ್ ಬಿ ಕನ್ಸಿಡರ್ಡ್. ಈಸ್ ಇಟ್ ರಿಲೇಟಿವ್ ಟೈಮ್? ಈಸ್ ಇಟ್ ಸರ್ಕ್ಯುಲರ್ ಟೈಮ್? ಈಸ್ ಇಟ್ ಜಿಯೋಲಾಜಿಕಲ್ ಟೈಮ್? ಈಸ್ ಇಟ್ ಕ್ರೋನೋಮೆಟ್ರಿಕ್ ಟೈಮ್? ಈಸ್ ಇಟ್ ಕ್ರೋನೋಲಾಜಿಕಲ್ ಟೈಮ್? ಅಲ್ಟಿಮೇಟ್ಲಿ ಐ ಹ್ಯಾವ್ ಟು ಸೇ ದಟ್ ಐ ಡೋಂಟ್ ಹ್ಯಾವ್ ಟೈಮ್ ಟು ಟಾಕ್ ಅಬೌಟ್ ಟೈಮ್ ಆ್ಯಂಡ್ ಶಟ್ ಅಪ್. ಅಲ್ಲಿ ತನಕ ಹೋಗ್ತಾ ಇರುತ್ತೆ. ಯಾವ ಟೈಮ್ ನಾನು ಮಾತಾಡ್ತಾ ಇರೋದು? ಎ ಎಮ್ಮ ಪಿ ಎಮ್ಮ? ಎ ಎಮ್ಮು ಪಿ ಎಮ್ಗೆ ವ್ಯತ್ಯಾಸ ಗೊತ್ತಿಲ್ಲದೆ ಇರೋರೆಲ್ಲ ಪಿ ಎಮ್ಗಳಾಗಿರೋವಾಗ ಯಾವುದು ಯಾವ ಟೈಮು? ವಿಚ್ ಟೈಮ್ ಆರ್ ಯು ಟಾಕಿಂಗ್ ಅಬೌಟ್? ಅದೆಲ್ಲ ಬರುತ್ತೆ. ಸೊ ಹೀಗೆ ನಮ್ಮ ಆಧುನಿಕ ಸಂಸ್ಕೃತ ಸಾಹಿತ್ಯ ಎಷ್ಟು ವಿಫಲವಾಗಿದೆ ಅಂತ ಹೇಳಿದ್ರೆ, KS ನಾಗರಾಜನ್ ಅವರ ಗಾಂಧಿ ವಿಜಯ ನಾಟಕದ ಕಲ್ಪನೆ ನೋಡಿ. ನಾಟಕದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನಾಟಕಕ್ಕೆ ಹ್ಯಾಕ್ ಕಲ್ಪನೆ ಬಂತು ಕವಿಗೆ ಅಂತ ಅವರ ಭಾಷೆನಲ್ಲಿ ನೋಡಿ. ಕಾಶ್ಮೀರ ಸಂಸ್ಕೃತ ಸಾಹಿತ್ಯ ಉದ್ದೇಶ್ಯ PhD ಪದವಿ ಪ್ರಾಪ್ತ್ಯರ್ಥಂ ಸಂಶೋಧನ ಕ್ರಿಯಾ ನಿರತೆ ಮಯಿ ನಾಟಕಸ್ಯ ಅಸ್ಯ ಪ್ರಥಮಾಂಕುರಃ ಪ್ರಾದುರಭೂನ್ ಮನಸಿ
ಕಾಶ್ಮೀರ ಜನಪದ ಸೃಷ್ಟಿಕೃತ್ ಬ್ರಹ್ಮರ್ಷಿ ಕಾಶ್ಯಪ ಏವ ಮಹಾತ್ಮ ಗಾಂಧಿ ರೂಪೇಣ ತತ್ಪುತ್ರ ಶ್ರೀ ನೀಳಾಭಿಧಾನ ಜವಾಹರ್ಲಾಲ್ ರೂಪೇಣ ಚ ಭಾರತ ಭುವಿ ಸಮವತೀರ್ಯ ಸ್ವರಾಜ್ಯಂ ಸ್ಥಾಪಯಿತ್ವಾ ಭಾರತಾಂಬಿಕಾ ಶ್ವೇತ ಮಾನವ ದಾಸ್ಯೋನ್ಮೋಚನಂ ಆಸುರು ಇತಿ ಕಾಚಿತ್ ಸ್ಫೂರ್ತಿ ಸಮುತ್ಪನ್ನ ತತ್ಫಲಮೇವೇದಂ ನಾಟಕಂ. ಇದು ಅವ್ರು ಹೇಳ್ಕೊಳ್ತಕ್ಕಂಥ ನಾಟಕ ಯಾತಕ್ಕೆ ಬರದೆ, ಅದಕ್ಕೇನು ಸ್ಫೂರ್ತಿ ಬಂತು ನೋಡಿ, ಎಷ್ಟು ಚೆನ್ನಾಗಿ ಬರ್ಕೋತಾರೆ. ಅದಕ್ಕೂ ಕಾಂಟ್ರಿಬ್ಯೂಷನ್ ಆಫ್ ಕಾಶ್ಮೀರ್ ಟು ಸಂಸ್ಕೃತ್ ಲಿಟ್ರೇಚರ್ ಅಂತ ಅವ್ರ PhD ಥೀಸಿಸು. ಇನ್ಫ್ಯಾಕ್ಟ್ ಅವ್ರ BSc PhD ಹಿ ಡಿಂಟ್ ಡೂ MA ಅಟ್ ಆಲ್. ಡೈರೆಕ್ಟ್ಲಿ ಹಿ ವಾಸ್ ಪ್ರಮೋಟೆಡ್ ಫ್ರಮ್ BSc ಟು PhD ಫ್ರಮ್ ಪೂನಾ ಯೂನಿವರ್ಸಿಟಿ. ಅವರಿಗೆ ಲೀನಿಯನ್ಸ್ ಕೊಟ್ಟರು. ವಿತೌಟ್ ಎ ಸೆಕೆಂಡ್ ಡಿಗ್ರಿ ಹಿ ಗಾಟ್ ದ ಥರ್ಡ್ ಡಿಗ್ರಿ. ಇವಾಗ ಮೊನ್ನೆ ಶಂಕರ TVನಲ್ಲಿ ಕಾಂಟ್ರಿಬ್ಯೂಷನ್ ಆಫ್ ಕಾಶ್ಮೀರ್ ಇಸ್ ದಿ ಗ್ಲೋರಿ ಆಫ್ ಇಂಡಿಯಾ ಅಂತ ಮಾಡಿದ್ರಲ್ಲ, ಅದಕ್ಕೆ ಮೂಲ ಆಧಾರ ಯಾವುದು ಗೊತ್ತಾ? KS ನಾಗರಾಜನ್ ಥೀಸಿಸು. ಅವ್ರ ಮನೆಗೆ ಹೋಗಿ 3/4 3rd ಕ್ರಾಸ್ ವಿಲ್ಸನ್ ಗಾರ್ಡನ್ಸ್ ಬ್ಯಾಂಗ್ಳೂರ್ 23 ಆ ಮನೆಗೆ ಹೋಗಿ ಆ ಪುಸ್ತಕ ತೊಗೊಂಬಂದು TVಯವರು ಆ ಕೆಲಸ ಮಾಡಿದ್ದು. ಅದಕ್ಕೆ ಮೂಲ ಯಾವುದು ಅಂದರೆ ಅವ್ರದ್ದೇ ನೋಡಿ. ಟಕಾರಗಳು ನಕಾರಗಳು ಎಂಡಾದರೆ ಅವರೆಲ್ಲ ಕಾಶ್ಮೀರದವರೇ. ಕಲ್ಹಣ ಬಿಲ್ಹಣ ಜಲ್ಹಣ ಮಲ್ಹಣ ಕೈಯಟ ಭಲ್ಲಟ ಲೊಲ್ಲಟ ಮಲ್ಲಟ ಆಲ್ ನಾ ಎಂಡಿಂಗ್ಸ್ ಆ್ಯಂಡ್ ಟಾ ಎಂಡಿಂಗ್ಸ್ ಆರ್ ಇನ್ವೇರಿಯಬ್ಲಿ ಫ್ರಮ್ ಕಾಶ್ಮೀರ್ ದಿ ಕ್ರೌನ್ ಆಫ್ ಇಂಡಿಯಾ, ಏನು ಬೇಕಾದ್ರೂ ಕರ್ಕೊಳ್ಳಿ. ಸೊ ಆ ಒಂದು ಕೆಲಸವನ್ನು ಅವರು ಮಾಡಿದರು. ಸತ್ಯಂ ಶಿವಂ ಸುಂದರಂ ನೋಡಿ, ಈ ಮಾತು ನಾವೆಲ್ಲ ಕೇಳಿದ್ದೀವಿ, ಆದರೆ ನಾಗರಾಜನ್ ಬಾಯಲ್ಲಿ ನೋಡಿ ಅದು ಹೆಂಗೆ ಕಾಣುತ್ತೆ ಅಂತ. ಸತ್ಯಂ ದೈವತಮುತ್ತಮಂ ಭುವಿ ನೃಣಾಂ ಸತ್ಯಂ ತಪೋ ನಿರ್ಮಲಂ ಸತ್ಯಂ ದಿವ್ಯ ಪದಂ ಸದಾ ಸಮವತಾಂ ಸತ್ಯಂ ಪವಿತ್ರಂ ಗುರುಃ ಸತ್ಯಂ ಮಿತ್ರಮತಂ ಧೃತಂ ಕಿಮಪಿ ನ ಪ್ರಜ್ಞಾತು ಸತ್ಯಂ ತಥಾ ಸತ್ಯಾನ್ನಾಸ್ತಿ ಪರಾಯಣಂ ಪರತರಂ ಸತ್ಯಂ ಶಿವಂ ಸುಂದರಂ. ಇದು ಸತ್ಯದ ಮೇಲೆ ಅವ್ರು ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಶ್ಲೋಕ. ಅಭಿರಾಜ್ ರಾಜೇಂದ್ರ ಮಿಶ್ರಾ ಅವರು ಗಾಂಧಿಯನ್ನು ವಾಮನನಿಗೆ ಹೋಲಿಸ್ತಾರೆ. ಹೇಗೆ ವಾಮನ ಮಾಡಿದ ಕೆಲಸ ಹಾಗೆ ಗಾಂಧಿ ಮಾಡಿದರು ಅಂತ. ಮಹಾಮಹಿಮಶಾಲಿ ವಾಮನ ಇವ ಸಕಲು ವಿಲಕ್ಷಣ ಬಾಲ ಶಕ್ತಿಮದಾಂಧ ಧವಲಕೃತೀನಾಂ ಅಭವತ್ ಕಾಲವ್ಯಾಲಃ. ರಾಷ್ಟ್ರ ಅಸ್ಥಿಪಂಜರವಾದರೆ ಅದರ ಆತ್ಮವೇ ಗಾಂಧಿ. ಇದು ಅವರು ಹೇಳಿರ್ತಕ್ಕಂಥದ್ದು. ರಾಷ್ಟ್ರನೇ ಒಂದು ಅಸ್ಥಿಪಂಜರ, ಆದರೆ ಅದಕ್ಕೆ ಯಾರು ಮೂಲವಾಗಿರ್ತಕ್ಕಂಥ ಆತ್ಮ? ಅದೇ ಗಾಂಧಿ ಅಂತ. ಭಾರತ ರಾಷ್ಟ್ರಂ ಪೃಥು ಕಲೇವರಂ ತಸ್ಯ ಆತ್ಮಾಭೂತ್ ಗಾಂಧಿ ಕೋಟಿ ಕೋಟಿ ದೀನಾರ್ಥ ಜನಾನಾಂ ಪರಮಾತ್ಮಾಭೂತ್ ಗಾಂಧಿ. ಇದು ರಾಜೇಂದ್ರ ಮಿಶ್ರಾ ಅವರು ಗಾಂಧಿ ಬಗ್ಗೆ ಬರೆದಿರ್ತಕ್ಕಂಥದ್ದು. ಇನ್ನು ಮೈರೇಯ ಪಾರಮ್ಯಂ ಅಲ್ಲಿ ಯಾವ ರೀತಿಯಾಗಿ ಮದ್ಯಪಾನ ಅನ್ನೋದು ದೇಹವನ್ನು ಹಾಳು ಮಾಡುತ್ತೆ ಅನ್ನೋದನ್ನು ಗಾಂಧಿ ಮಾತಿನಿಂದ ಜಗ್ಗು ವಕಲಭೂಷಣರು ಅದ್ಭುತವಾಗಿ ತಂದಿದ್ದಾರೆ. 21ನೇ ಶ್ಲೋಕ. ಗ್ಲಾನಿಶ್ ಶರೀರೆ ನಯನಂ ಸುಷೋಣಂ ಅಪಾಟವಂಚ ಅವಯವೇಶು ವಕ್ತ್ರಂ ದುರ್ಗಂಧಪೂರ್ಣಂ ನಿಜಕಾರ್ಯಸಕ್ತತೆಯ ವ್ಯಪೋಹಯೇವ ಭವತಿ ಪ್ರಬೋಧೆ ರುಗ್ನತಾ ವಪುಷಿ ವಿತ್ತನಾಶನಂ ಭಾರ್ಯಾ ಚಾಪಿ ಕಲಹ ಅಕ್ಷಿಣೋಮ್ನಿ ಶ್ವಾಸಕೋಶ ಶಿಥಿಲ ಸಮುದ್ಗಮ ಪ್ರಾಣಹಾನಿರಪಿ ಸಂಭವತ್ಯಹೋ. ಇದು ಮದ್ಯಪಾನದಿಂದ ಆಗತಕ್ಕಂಥ ದುಷ್ಪರಿಣಾಮಗಳು ಏನು ಅನ್ನೋದನ್ನು ಅದ್ಭುತವಾಗಿ ವಕಲಭೂಷಣರು ವರ್ಣನೆ ಮಾಡಿದ್ದಾರೆ. ಶರೀರದಲ್ಲಿ ಗ್ಲಾನಿ, ಕಣ್ಣು ಕೆಂಪಾಗುವುದು, ಅಂಗಾಂಗಗಳ ಅಸ್ಥಿರತೆ, ಬಾಯಲ್ಲಿ ದುರ್ಗಂಧ, ದೇಹದಲ್ಲಿ ರೋಗಗಳು, ಹಣದ ಹಾನಿ, ಹೆಂಡತಿಯೊಡನೆ ಕಲಹ, ಶ್ವಾಸಕೋಶಗಳ ಶಿಥಿಲತೆ, ವಾಂತಿ, ಕಡೆಗೆ ಸಾವು. ಇಷ್ಟೂ ಕೂಡ ಮದ್ಯಪಾನದಿಂದ ಆಗತ್ತೆ ಅನ್ನೋದನ್ನು ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ. ಈ ರೀತಿಯಾಗಿ ನನಗೆ ಸಮಯ ಆಗೋಯ್ತು ಅಂತ ಕಾಣುತ್ತೆ. 20 ನಿಮಿಷ ಕೊಟ್ಟಿದ್ದರು, ಈಗಾಗಲೇ ನಾನು ಕಾಲಾತಿಪಾತ ಮಾಡಿಬಿಟ್ಟಿದ್ದೀನಿ. ಯಾಕೆಂದ್ರೆ ನಾನಿಲ್ಲಿ ಬಂದಿರತಕ್ಕಂಥದ್ದು ಕವಿಗಳ ಬಾಯಿಂದ ಒಂದೆರಡು ಮಾತುಗಳನ್ನು ಕೇಳಿಸ್ಕೊಳ್ಳೋಣ ಅಂತ ಬಂದಿದ್ದೇನೆ ಹೊರತು, ಮಹಾತ್ಮರ ಸಾಂಗತ್ಯ ಪಡ್ಕೋಬೇಕು ಅಂತ ಬಂದಿದ್ದೇನೆ ಹೊರತು ನಾನು ಮಾತಾಡಬೇಕು ಅಂತ ಬಂದಿಲ್ಲ. ನಾನಿನ್ನು ಅಲ್ಲಿರೋದಕ್ಕೆ ಲಾಯಕ್ಕೆ ಹೊರತು ಇಲ್ಲಿರೋದಕ್ಕಲ್ಲ ಅನ್ನೋ ನನಗೆ ಗೊತ್ತಿದೆ. ಆದರೂ ಕೂಡ ಒಂದು ಪರಮಾಣುವನ್ನು ಪರ್ವತ ಮಾಡಿ ಕೂಡಿಸಿರೋದ್ರಿಂದ 2 ಮಾತು ನನಗೆ ತಿಳಿದಿರ್ತಕ್ಕಂಥ ತಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಇದಕ್ಕಿಂತ ಜಾಸ್ತಿ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರ್ಬೋದು ಅಂತಲೂ ನನಗೆ ಗೊತ್ತಿದೆ, ಹಿರಿಯರಿಗೆ ಗೊತ್ತಿರುತ್ತೆ. ಅವ್ರು ಏನಾದರೂ ಹೇಳಿದ್ರೆ ನಾನು ಬರ್ಕೋತೀನಿ ಒಬ್ಬ ಸ್ಟೂಡೆಂಟ್ ಆಗಿ ಅಂತ ಹೇಳಿಕೊಂಡು ಈ ಒಂದು ಸದವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಇಂದಿನ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ವರ್ಖೇಡಿ ಅವರಿಗೆ ಮತ್ತು ನಮ್ಮ ಹಿಂದಿನ ಕುಲಪತಿಗಳಾಗಿದ್ದಂಥ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಅವರಿಗೆ, ಇಲ್ಲಿ ನಡೆದಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಹೋ ಶ್ರೀನಿವಾಸಯ್ಯನವರಿಗೆ ಮತ್ತು ವಿಶ್ವವಿದ್ಯಾಲಯದ ಕುಲ ಸಚಿವರಾಗಿರ್ತಕ್ಕಂಥ ಸನ್ಮಿತ್ರರಾಗಿರ್ತಕ್ಕಂಥ ಡಾಕ್ಟರ್ MK ಶ್ರೀಧರ್ ಅವರಿಗೆ ಮತ್ತು ನನ್ನ ಮುಂದುಗಡೆ ಆಸೀನರಾಗಿರ್ತಕ್ಕಂಥ ಉದ್ದಾಮ ಕವಿಗಳು ಎಲ್ಲರಿಗೂ ಕೂಡ ನಾನು ಪ್ರಣತಾಂಜಲಿಗಳನ್ನು ಸಮರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ಕೋತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಮಹಾತ್ಮ ಗಾಂಧೀಜಿ ಕುರಿತು ಬಿಡುಗಡೆಯಾಗಿರುವಂತಹ ಪ್ರಕಟವಾಗಿರುವಂತಹ ಗ್ರಂಥಗಳನ್ನು ಬಿಡಿಯಾಗಿ ನಮ್ಮೆಲ್ಲರಿಗೂ ಸಹ ತಿಳಿಸ್ಕೊಟ್ಟಂತಹ ಡಾಕ್ಟರ್ ಎಸ್ ರಂಗನಾಥ್ ಸರ್ ಅವರು, ಮಾನ್ಯ ನಿರ್ದೇಶಕರು, RV ಸಂಸ್ಕೃತ ಅಧ್ಯಯನ ಸಂಸ್ಥೆಯವರಿಗೆ ಅಭಿನಂದನೆಗಳು. ಮುಂದಿನ ಕಾರ್ಯಕ್ರಮ
कार्यक्रमस्य अस्य सारस्वत अतिथिरूपेण आगताः सन्ति एते प्रोफेसर् रव्वा श्रीहरि महोदयाः, विश्रान्तकुलपतयः, द्राविडविश्वविद्यालयः कुप्पं। सम्प्रति तान् प्रार्थये स्वकीयभाषणेन अस्मान् सर्वान् अपि तोषयन्तु इति। वेदिकाम् अलङ्कृतवद्भ्यः सभाध्यक्षेभ्यः प्रोफेसर् श्रीनिवास वर्खेडी महाभागेभ्यः अस्याः सभायाः उद्घाटकेभ्यः श्रीमद्भ्यः डॉक्टर हो श्रीनिवासय्य महाभागेभ्यः एवं डॉक्टर एस रंगनाथ महोदयेभ्यः श्री मल्लेपुरम जी वेंकटेश महाभागेभ्यः एवं संस्कृत कर्नाटक संस्कृत विश्वविद्यालयस्य कुलसचिवेभ्यः श्री एम के श्रीधर महाभागेभ्यः सभायाम् उपस्थितेभ्यः संस्कृत विद्वद्भ्यः कविभ्यः संस्कृत प्रणयिभ्यः पुरप्रमुखेभ्यश्च मम नमांसि वितीर्यन्ते। महदिदं प्रमोदस्थानं यदद्य संस्कृत कर्नाटक संस्कृत विश्वविद्यालयस्य एवं कर्नाटक गांधी स्मारक निधेश्च सहयोगेन इयं महती सभा अत्र आयोजिता। अत्र विषयद्वयं वर्तते। एकः गांधी महात्मा, अन्यश्च संस्कृतभाषा। संस्कृतभाषा सर्वासामपि भारतीयभाषाणां मूलभाषा इत्युक्ते पुनरुक्तिरेव। संस्कृतभाषयैव सर्वाः अपि भाषाः भारतीयभाषाः जीवन्ति। उदाहरणतः यदि आन्ध्रभाषां कर्नाटकभाषां गृह्णीमः तत्र सर्वमपि पदजालं विभक्तिः विना सर्वाण्यपि पदानि संस्कृतपदान्येव दृश्यन्ते। अत्र इयम् आह्वानपत्रिका वर्तते खलु। अत्र कर्नाटक भाषायां यत् पत्रं वर्तते तत्र सर्वाण्यपि पदानि संस्कृतपदान्येव दृष्टानि मया। कर्नाटक संस्कृत विश्वविद्यालयः, अत्र कन्नडभाषा नास्त्येव। कर्नाटक गांधी स्मारक निधि, अत्रापि संस्कृतपदान्येव सर्वाण्यपि, कर्नाटकपदं नास्ति। गांधी भवन, कुमार पार्क, पार्क इति आङ्ग्लभाषापदं न कन्नडपदं। गांधी स्मृति राष्ट्रीय संस्कृत कविसंगम संस्कृतपदान्येव। कार्यक्रमद उद्घाटन, संस्कृते उद्घाटनम् इति भवति, तत्र विभक्तेरभावः कर्नाटकभाषायाम्। उद्घाटकरु, रु कर्नाटक विभक्तिः। अध्यक्षरु रु कर्नाटक गांधी स्मारक निधि। विषय गांधी कुरित संस्कृत साहित्य, कुरित इति कर्नाटक पदम्। उपन्यास निर्देशकರು संस्कृताध्ययन संस्था विश्रांत कुलपतिಗಳು ಗಳು इति द्राविड विभक्ति पदं, बहुवचन सूचकं विभक्ति पदं। द्राविड विश्वविद्यालयः, द्राविड इत्यपि द्रविड शब्दात् तद्धितान्तं पदं। प्रियतद्धिताः दाक्षिणात्याः। वेंकटेश मल्लेपुरम विश्रांत कुलपतिಗಳು एवं अध्यक्षता गांधी भजन संध्या एवं प्रांतीय भाषासु संस्कृत भाषा कथं वा मिलिता सम्मिलिता इति भवन्तः चिन्तयन्तु। अतः संस्कृत भाषा न कदापि मृतभाषा, सा अमृतभाषा इव। सर्वाः अपि भाषाः जीवयन्ती वर्तते। भाषा विषये एवं साहित्य विषये च, न केवलं भाषा विषये। अस्माभिः तेलुगु अकाडेमी इति संस्थया तत्तच्छास्त्राणां कृते
निघण्टवः पारिभाषिकपदानां लघ्व्यः लघवः निघण्टुग्रन्थाः प्रकाशिताः। तत्र लिङ्ग्विस्टिक्स् भाषाशास्त्रस्य कृते एकः लघुः निघण्टुः तैः प्रकाशितः। तत्र प्रणाली एवं वर्तते, आङ्ग्लभाषापदं तत् समानार्थकम् आन्ध्रभाषापदं दीयते। इयं तत्र प्रणाली वर्तते। तत्र सर्वोऽपि ग्रन्थः मया परिशीलितः, सर्वोऽपि ग्रन्थः, सर्वाण्यपि पदानि, सर्वेषामपि आङ्ग्लपदानां यानि समानार्थकानि पदानि दत्तानि तेषां परिशीलनं मया समग्रतः कृतं। तत्र एकमपि पदम् आन्ध्रपदं न दृष्टं मया, एकमपि, सत्यम् इदम्, एकमपि। तत्र एकं पदं किञ्चित् अनान्ध्रपदमिव भाति। तत्र केन सन्देहः उद्घाटितः, इदं खलु इदम् अनान्ध्रपदं खलु इति। किन्तु तदपि संस्कृतभाषायाः विकृतिपदमेव, न देशीयम् आन्ध्रपदम्। अतः संस्कृतभाषायाः इदानीं भवन्तः वृक्षशास्त्रं पाठयन्तु, भौतिकशास्त्रं पाठयन्तु, एतान्यपि पदानि संस्कृतपदानि एव। वृक्षशास्त्रं, भौतिकशास्त्रं, रसायनशास्त्रं, तेषाम् आन्ध्रपदानां कल्पने रिसर्च् भवेत्। आन्ध्रपदानि न दृश्यन्ते, तेषाम् आन्ध्रपदानां कृते परिशीलनं, गाढं परिशीलनम् आवश्यकं भवति। अतः पारिभाषिकपदानां विषये संस्कृतं विना अन्या गतिः नास्त्येव। अतः प्रान्तीयभाषा, अत्र बेङ्गळूरुनगरे कुत्रापि कलाशालायाः तत्र एक बोर्ड् मया दृष्टं। तत्र कदापि दृष्टं, तान्त्रिकविद्यालयः इति वर्तते कुत्रापि, तान्त्रिकविद्यालयः। इदं पदं कर्णाटके एव प्रसिद्धम्, अन्यत्र राज्येषु तत् न प्रसिद्धं, किन्तु तत् संस्कृतपदमेव। एवं शास्त्रीय अंशानां बोधनेपि संस्कृतभाषायाः आवश्यकता अतीव दृश्यते। एवं संस्कृतशास्त्रसाहित्यं पश्यन्तु भवन्तः। संस्कृतशास्त्रसाहित्यं यदि परिशीलयामः, तत्र मकुटायमानाः ग्रन्थाः दृश्यन्ते। व्याकरणशास्त्रे महाभाष्यं दृश्यते, एवं पाणिनीयं व्याकरणं दृश्यते, अष्टाध्यायी। तादृशं व्याकरणं कस्यापि भाषायाः विश्वस्मिन् विश्वे दृश्यते वा? इदानीं पाश्चात्यदेशेषु प्रसिद्धाः लिङ्ग्विस्टिक् शास्त्रपण्डिताः अष्टाध्यायी पण्डिताः एव तत्र दृश्यन्ते। एवं भरतस्य नाट्यशास्त्रम्, एतादृशाः मकुटायमानाः ग्रन्थाः संस्कृतभाषायामेव वर्तन्ते। मम अयं विज्ञप्तिः अत्र विश्वविद्यालय उपाध्यक्षस्य अन्येषां संस्कृतपण्डितानां समक्षं, यत् ये सांकेतिकशास्त्रग्रन्थाः संस्कृतभाषायां वर्तन्ते, टेक्निकल् सैन्सेस्, तेषाम् अध्यापनम् इदानीम् अस्माकं संस्कृतविद्यालयेषु कार्यमिति मम अभिप्रायः। वास्तुशास्त्रं वर्तते, समराङ्गणसूत्रधार इति, तेषां नामान्येव इदानीं श्रूयन्ते, तेषां पाठप्रवचनादिकम् अद्य विद्यालयेषु न भवति। व्याकरणादिशास्त्राणां प्रवचनं भवति, एवं काव्यनाटकादीनां भवति, ज्योतिषशास्त्रस्य खगोलशास्त्रस्यापि पाठप्रवचनं भवति। किन्तु विस्मृतानि शास्त्राणि इदानीं बहूनि वर्तन्ते, तेषां पाठप्रवचनादिकं यदि भवति, तदा संस्कृतभाषायाः गौरवम् अतीव वर्धते। जनाः स्वजीवनस्य यानि उपयोगीनि शास्त्राणि वर्तन्ते, तेष्वेव तेषां ममकारो भवति, प्रेम भवति। अतः ये जनानां नित्यजीवनोपयोगीनि शास्त्राणि वर्तन्ते, तानि शास्त्राणि इदानीम् कलाशालासु एवं विश्वविद्यालयेषु च ते पाठनीयानि इति मम अभिप्रायः। अद्य गान्धीमहात्मानं स्मरामः। गान्धीमहात्मा
महात्मा गान्धी अत्र महात्मन् इति शब्दस्य सम्बन्धः गान्धीशब्देन एकेनैव समुचितः इति भाति। न कस्यापि सः कीदृशोपि नेता भवेत्, महान् नेता भवेत्, महात्मा इति बिरुदस्य संयोजनं केवलं गान्धिनः एकस्यैव तत् सुसम्बद्धं दृश्यते। न कस्यापि नायकस्य, न महात्मा नेहरू इत्युच्यते, न महात्मा पटेल इत्युच्यते, न कस्यापि महात्मा इति शब्दः सुसम्बद्धो न दृश्यते। केवलं गान्धिनः एव तत् उपपदं, तत् बिरुदपदं शोभते इति मम मतिः। तेन देशस्य कृते महद् योगदानं कृतं। किं वा तेन न कृतं गान्धी महात्मना अस्य देशस्य कृते? महद् योगदानं कृतं। ब्रिटिश् परिपालकैः तेन समरः कृतः। केन? शान्त्यायुधेन, न आयुधैः, केवलं शान्त्यायुधेन तेन समरः कृतः। मद्यपाननिषेधः कृतः, सत्याहिंसानां व्याप्तिः कृता, अस्पृश्यता निवारणे, अस्पृश्यता नाम भारतदेशस्य एकः पिशाचसदृशः, तस्य निवारणे प्रयत्नः कृतः, ग्रामस्वातन्त्र्याय प्रयत्नः कृतः, बेसिक् एजुकेशन्, इदानीं सा विद्यापद्धतिः अस्माभिः विस्मृता इव। बेसिक् एजुकेशन् इति तस्य विद्या, परिश्रमविषये, एवं खद्दर् सूत्रनिर्माणे, एवं ग्रामीणानां दारिद्र्यनिर्मूलने, एवं बहुयोजनाः तेन संयोजिताः। यदि तेषां योजनानां यदि अस्माभिः क्रियारूपे परिकल्पनं भवेत् तदा देशस्य अभ्युदयो भवति इति महात्मनः, गान्धी महात्मनः स्मरणाय अद्य इयं संगोष्ठी, संस्कृतकविसंगोष्ठी अत्र आयोजिता इति मम महान् सन्तोषः, अस्माकं सर्वेषामपि महान् सन्तोषः। अत्र अस्मिन् समावेशे किञ्चिदिव सम्भाषितुं मम अवकाशो दत्तः मित्रवर्येण श्री श्रीनिवास वर्खेडि महोदयेन इति तस्य मम कृतज्ञतां प्रकटयन् विरमामि। नमो भवद्भ्यः। ಪ್ರೊಫೆಸರ್ ರವಾ ಶ್ರೀಹರಿ ಮಹೋದಯೇಭ್ಯಃ ಧನ್ಯವಾದಾः ಸಮರ್ಪ್ಯಂತೆ. ಮುಂದಿನ ಕಾರ್ಯಕ್ರಮ ಸೂರ್ಯನ ಕಿರಣಗಳು ಎಲ್ಲ ದಿಕ್ಕುಗಳಿಗೂ ಪಸರಿಸಿ ಬೆಳಕನ್ನು ಚೆಲ್ಲುವ ರೀತಿಯಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಮೂಲಕ ಸಂಸ್ಕೃತ ಭಾಷೆಯನ್ನು ಎಲ್ಲ ಪ್ರದೇಶಗಳಲ್ಲಿ ಪ್ರಗತಿಯಾಗಲು ಶ್ರಮಿಸಿ ಸಂಸ್ಥಾಪಕ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದಂತಹ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಸರ್ ಅವರಿಗೆ ಅಭಿನಂದನೆಗಳು. ಮುಂದಿನ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತಹ ಗಿಡವಾಗಿ ಬೆಳೆಯುತ್ತಿರುವ ಸಂಸ್ಕೃತ ವಿಶ್ವವಿದ್ಯಾಲಯವನ್ನು ಮರವಾಗಿ ಬೆಳೆಸಲು ಪ್ರಯತ್ನಿಸುತ್ತಿರುವಂತಹ ಪ್ರೊಫೆಸರ್ ಶ್ರೀನಿವಾಸ್ ವರ್ಕೇಡಿ ಸರ್ ಅವರಿಗೆ ವಿನಿಸ್ಕೊಳ್ತಾ ಇದ್ದೀನಿ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಈ ಎರಡು ಸಂಸ್ಥೆಗಳ ಸಹಯೋಗದೊಂದಿಗೆ ಇಂದು ನಡೀತಾ ಇರತಕ್ಕಂತಹ ಗಾಂಧಿ ಸ್ಮೃತಿ ರಾಷ್ಟ್ರೀಯ ಕವಿ ಸಂಗಮದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅತ್ಯಂತ ಹಿರಿಯರು, ನಮಗೆಲ್ಲರಿಗೂ ಗೌರವಾನ್ವಿತರು, ನಮ್ಮೆಲ್ಲರ ಗೌರವಕ್ಕೆ ಪಾತ್ರರು, ಸ್ವಾತಂತ್ರ್ಯ ಹೋರಾಟಗಾರರು ಆದ ಡಾಕ್ಟರ್ ಶ್ರೀ ಶ್ರೀನಿವಾಸಯ್ಯನವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನನ್ನ ಪ್ರಣಾಮಪೂರ್ವಕ ಅಭಿವಂದನೆಗಳನ್ನು ತಿಳಿಸ್ತೇನೆ. ಹಾಗೆ ಈ ದಿವಸ ಈ ಕಾರ್ಯಕ್ರಮದ ಸಂಕಲ್ಪ ಇದು ತುಂಬ ಹಳೆಯದ್ದು. ಡಾಕ್ಟರ್ ಎಸ್ ರಂಗನಾಥ್ ಅವರು ಆ ಮಾತನ್ನು ಹೇಳಿದರು. ತುಂಬ ಹಿಂದೆ, ಸುಮಾರು ಎರಡೂವರೆ ವರ್ಷಗಳ ಹಿಂದೆ ಈ ಸಂಕಲ್ಪವನ್ನು ಮಾಡಿದವರು ನಮ್ಮ ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿಗಳಾದ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಮಾಡಿದ ಒಂದೊಂದು ಸಂಕಲ್ಪಗಳನ್ನು ನನ್ನ ಕಾಲದಲ್ಲಿ ನಾನು ಪೂರ್ಣ ಮಾಡ್ತಾ ಇದ್ದೇನೆ ಅಷ್ಟೇ. ಕೆಲವು ಯಾವುದು ಆಗಿರಲಿಲ್ವೋ ಅದನ್ನು ಪೂರ್ಣ ಮಾಡ್ತಾ ಇದ್ದೇನೆ ಅಷ್ಟೇ. ಅಂಥ ಒಂದು ಈ ಕಾರ್ಯಕ್ರಮ, ಕವಿಗಳನ್ನು ಕರೆದು ಸಂಸ್ಕೃತ ಮಾಸದಲ್ಲಿ ಈ ಕವಿಸಂಗಮವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ವು. ಆ ಸಂಕಲ್ಪ ಇವತ್ತು ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ
ಡಾಕ್ಟರ್ ಎಸ್ ರಂಗನಾಥ್ ಅವರು ಸಂಸ್ಕೃತ ಮತ್ತು ಗಾಂಧಿಯ ಕುರಿತ ಸಾಹಿತ್ಯದ ಬಗ್ಗೆ ತುಂಬ ಅಚ್ಚುಕಟ್ಟಾದ ಒಂದು ನಿರೂಪಣೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಈ ಎಲ್ಲ ಕಾರ್ಯಕ್ರಮಗಳ ಒಟ್ಟು ಸ್ವರೂಪ ಸಂಸ್ಕೃತ ಮಾಸ ಕಾರ್ಯಕ್ರಮ ಅತ್ರ ಕರ್ನಾಟಕೇಶು ಆಯೋಜನೀಯ ಇತಿ ಸಂಸ್ಕೃತ ವಿಶ್ವವಿದ್ಯಾಲಯೇನ ಸಂಕಲ್ಪ ಕೃತಃ. ತದನು ಮಾಸಾತ್ ನಾನಾ ಕಾರ್ಯಕ್ರಮಾः अस्माभिः समायोजिताः. तत्र आदौ शास्त्रगोष्ठी काचित् अत्र समायोजिता. नाना विद्यालयेषु शास्त्रगोष्ठ्यः समायोजिताः. तदनु रूपकोत्सवः आचरितः. कस्मिंश्चित् दिने एकस्मिन्नेव दिने 14 रूपकाणि सभायाम् अस्माभिः अभिनीतानि. एवमेव कविगोष्ठी अद्य क्रियमाणा वर्तते. एवं नानारूपेण संस्कृतभारत्याः संस्कृतसरस्वत्याः आराधनम् अस्माभिः अस्मिन् मासे कृतं. तत्र आराधनस्य अद्य कविगोष्ठीरूपेण कविसङ्गमरूपेण इदं वाग्देव्याः आराधनं. कः विषयः भूयात्? कश्चित् विषयः अपेक्षते. वाग्देवी यद्यपि प्रवहति स्वतन्त्रा, तथापि तस्याः कश्चित् विषयः अपेक्षते. भारतस्य यज्जीवितं समग्रस्य भारतस्य जीवातभूतं यत्किञ्चित् तत्त्वम् अधुनापि अस्मिन् करालेपि दिने यत्किञ्चित् तत्त्वं विलसति चेत् तत् गान्धीतत्त्वं. तस्मात् गान्धीतत्त्वम् अधिकृत्य वयं सर्वे वाग्देव्याः समाराधनं करिष्यामः इति योऽयं सङ्कल्पः. तत्र कवयः भवन्तः सर्वे समागताः. कविपुङ्गवाः नागराजवर्याः, रवा श्रीहरिवर्याः, अन्ये च युवानः कवयः अत्र सम्प्राप्ताः इति वयम् अत्यन्तं सन्तुष्यामहे. इदानीं कविसङ्गमस्य उद्घाटनं सम्पन्नं. ಗಾಂಧಿಯವರನ್ನು ನಮ್ಮ ಪ್ರಾಚೀನ ಕಾಲದಲ್ಲಿ ರಾಜರ್ಷಿ ಮತ್ತು ಬ್ರಹ್ಮರ್ಷಿ ಅಂತ 2 ಪದಗಳಿವೆ. ರಾಜರ್ಷಿಗಳಿದ್ದರು, ರಾಜರಾಗಿರ್ತಿದ್ರು, ಋಷಿಗಳಂತೆ ಜೀವನ ಮಾಡ್ತಾಯಿದ್ರು. ಬ್ರಹ್ಮರ್ಷಿಗಳಿದ್ದರು, ಅವರು ಬ್ರಹ್ಮೋಪಾಸನೆ ಮಾಡ್ತಾ ಋಷಿ ಪದವಿಯನ್ನು ಪಡೆದವರು. ಆದರೆ ರಾಜರ್ಷಿಗಳು ಬ್ರಹ್ಮರ್ಷಿಗಳು ಆಗದ, ಆದರೆ ರಾಜರ್ಷಿಗಳು ಬ್ರಹ್ಮರ್ಷಿಗಳು ಎರಡೂ ಆದ ಒಬ್ಬ ತತ್ವ ಇದ್ದಾರೆ ಅಂತಂದರೆ ಅದು ಗಾಂಧಿಯವರು. ಅದಕ್ಕೆ ಗಾಂಧಿಯವರನ್ನು ಮಹರ್ಷಿಗಳು ಅಂತಲೂ ಕರೀಲಿಲ್ಲ, ರಾಜರ್ಷಿಗಳು ಅಂತೂ ಕರೀಲಿಲ್ಲ, ಅವರನ್ನು ಮಹಾತ್ಮರು ಅಂತ ಕರೆದರು. ಅದು ಎರಡರ ಮಧ್ಯದಲ್ಲಿರೋ ಒಂದು ಕ್ಯಾಟಗರಿ. ಅದು ವಿಶಿಷ್ಟವಾದ ಕ್ಯಾಟಗರಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಗಾಂಧಿ ಒಬ್ಬರೇ ಇದ್ದಾರೆ. ಇನ್ಯಾರು ಅಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅವರು ರಾಜರ್ಷಿಗಳು ಅಲ್ಲ, ಬ್ರಹ್ಮರ್ಷಿಗಳು ಅಲ್ಲ. ಒಂದು ವಿಶಿಷ್ಟವಾದ ಒಂದು ಕ್ಯಾಟಗರಿ ಇದೆ, ಅದಕ್ಕೆ ಗಾಂಧಿಯವರು ಮಾತ್ರ ಅಲ್ಲಿರ್ತಾರೆ. ಅಂಥ ಒಂದು ವಿಚಿತ್ರವಾದ ಅದು ವ್ಯಕ್ತಿ ಅಲ್ಲ, ಅದು ನಮ್ಮ ಭಾರತದ ಜೀವನದ ಒಂದು ದೃಷ್ಟಾಂತ ರೂಪವಾದ ಒಂದು ತತ್ವ. ಅದನ್ನು ನಾವಿವತ್ತು ನೋಡ್ತಾ ಇದ್ದೇವೆ. ಕವಿಗಳು ಬರೋಕ್ಕಿಂತ ಮುಂಚೆ ಕವಿಗಳು ಎಲ್ಲ ಕಾವ್ಯ ಹೇಳಿದ ಮೇಲೆ ನಾನೇನಾದರೂ ಮಾತಾಡಿದರೆ ಅಪಹಾಸಕ್ಕೆ ಗುರಿ ಆಗ್ತೇನೆ ಅನ್ನೋ ಕಾರಣಕ್ಕೆ ಎಲ್ಲರೂ ಮಾತಾಡೋಕ್ಕಿಂತ ಮುಂಚೆ ನಾನೇ ಒಂದು ಮಾತಾಡಿಬಿಟ್ರೆ ಭಾಳ ಚೆನ್ನಾಗಿರ್ತದೆ ಅನ್ನೋ ಕಾರಣಕ್ಕೆ ಒಂದೇ ಒಂದು ಚಾಪಲವನ್ನು ತೋರಿಸ್ತೇನೆ. ನಾಗರಾಜರು ಕ್ಷಮಿಸಬೇಕು, ನಾನು ಚಾಪಲವನ್ನು ತೋರಿಸ್ಬಿಡ್ತೇನೆ. ಈ ಗಾಂಧಿಯವರ ಬಗ್ಗೆ ಒಬ್ಬ ಹಿರಿಯರು ಮಾತನಾಡ್ತಾ, ಗಾಂಧಿಯವರಿಗೆ ಇಷ್ಟು ಜನ ಯಾಕೆ ಮೋಹಿತರಾಗಿದ್ದಾರೆ? ಅವರು ಒಳ್ಳೆಯ ವಕ್ತೃಗಳಾಗಿರಲಿಲ್ಲ, ಅವರು ವಕ್ತೃತ್ವ ಇರಲಿಲ್ಲ ಅವರಿಗೆ. ಒಳ್ಳೆಯ ಲೇಖಕರಲ್ಲ ಅವರು, ಒಳ್ಳೆಯ ಸಿನಿಮಾ ನಟರಲ್ಲ ಅವರು, ಅವರಿಗೆ ಒಳ್ಳೆಯ ಭೋಕ್ತೃಗಳು ಅಲ್ಲ, ಒಳ್ಳೆ ಮಲ್ಲರಲ್ಲ, ಜಗಜ್ಜಟ್ಟಿ ಅಲ್ಲ. ನೋಡಲಿಕ್ಕೆ ಬಹಳ ಕೃಷಕಾಯದ ಒಂದು ಕಪ್ಪುಗಿನ ಒಂದು ಕೋಲ್ ಹಿಡ್ಕೊಂಡು ಶರೀರ ಸೌಷ್ಠವ ಇಲ್ಲದೇ ಇರತಕ್ಕಂತಹ, ವಾಕ್ ಸೌಷ್ಠವ ಇಲ್ಲದೇ ಇರತಕ್ಕಂತಹ ಆ ವ್ಯಕ್ತಿಗೆ ಯಾಕೆಷ್ಟು ಜನರು ಅವರ ಹಿಂದೆ ಹೋಗ್ತಾರೆ ಅನ್ನೋ ಕಾರಣವೇ ಗೊತ್ತಾಗ್ತಾ ಇಲ್ಲ ನಮಗೆ ಅಂತ ಅದನ್ನು ತಮ್ಮ ಲೇಖನದಲ್ಲಿ ಹೇಳಿಕೊಂಡಿದ್ದನ್ನು ನಾನು ಸ್ಮರಣೆ ಮಾಡ್ಕೊಳ್ತೇನೆ. ಹಾಗಾಗಿ ಆ ವಿಷಯವನ್ನು ಕೈಗೆತ್ತಿಕೊಂಡಾಗ ಮತ್ತೆ ನನಗೆ ಅವಕಾಶ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ನಾಯಂ ರಾಜನ್ಯ ಕುಲಜಃ ನವಾ ಬ್ರಹ್ಮರ್ಷಿ ಗೋತ್ರಜಃ ನಧನಿ ನಚ ಧೀಮಾನ್ ನೋ ಪ್ರಖ್ಯಾತೋ ನಟ ಸಾರ್ವರಾಟ್ ನವಕ್ತ ನಚ ವೈ ಭೋಕ್ತ ನವ ಮನ್ಮಥಃ ನ ರಾಜ ನ ಚ ಮಂತ್ರೀವ ನ ಪ್ರಖ್ಯಾತಃ ಕವೀಶ್ವರಃ ನ ವಿದ್ವಾನ್ ನಹಿ ಮಹಾಕಾಯಃ ನ ವಿದ್ವಾನ್ ನ ಮಹಾಕಾಯಃ ಮಲ್ಲೋವಾ ನ ಚ ದಾಂಡಿಕಃ. ಕ್ರಿಕೆಟರು ಅಲ್ಲ ಅವರೊಬ್ಬರು. ಯಸ್ಯ ಪ್ರಭಾವವಲಯೇ ಕೋಟಿಶಃ ಪತಿತಾ ಜನಾಃ ಯಸ್ಯ ಪ್ರಭಾವವಲಯೇ ಕೋಟಿಶಃ ಪತಿತಾ ಜನಾಃ ಜಿಯಾತ್ ತತ್ ಗಾಂಧಿತತ್ವಂ ಭಾರತಸ್ಯ ಮಹಾತ್ಮತಾ. ನಮಸ್ಕಾರ. ಅಧ್ಯಕ್ಷತೆಯ ಹಿತನುಡಿಯನ್ನು ನುಡಿದಂತಹ ಪ್ರೊಫೆಸರ್ ಶ್ರೀನಿವಾಸ್ ವರ್ಕೇಡಿ ಸರ್ ಅವರು, ಮಾನ್ಯ ಕುಲಪತಿಗಳು, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ, ಅಭಿನಂದನೆಗಳು. ಮುಂದಿನ ಕಾರ್ಯಕ್ರಮ ವಂದನಾರ್ಪಣಾ ಕಾರ್ಯಕ್ರಮ. ಸಹಾಯಕ ಪ್ರಾಧ್ಯಾಪಕರಾದಂತಹ ಪರಿತೋಷ್ ದಾಸ್ ಸರ್ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ.
नियतिकृतनियमरहितां ह्लादैकमयीम् अनन्यपरतन्त्रां नवरसरुचिरां निर्मितिम् आदधति भारती कवेर्जयति। गान्धीस्मृति राष्ट्रीय संस्कृत कवि संगमस्य उद्घाटनसत्रे भगवत् प्रार्थनां कृत्वा अस्मान् आप्लावितवत्यः श्रीमती भवानी हेग्डे महोदयः तासां कृते अस्माकं विश्वविद्यालयपक्षतः हार्दम् अभिनन्दनानि। कार्यक्रमस्य अस्मिन् सत्रे तत्र उद्घाटनं कृतवद्भ्यः डॉक्टर श्रीनिवासय महोदयेभ्यः कर्नाटकसंस्कृतविश्वविद्यालयपक्षतः हार्दिकं वन्दनानि। गान्धी संस्कृतसाहित्यस्य उपरि उपन्यासं कृतवद्भ्यः डॉक्टर एस् रङ्गनाथ महाशयेभ्यः अस्माकं पक्षतः धन्यवादाः समर्पन्ते। द्राविड विश्वविद्यालयतः आगतेभ्यः अस्माकं सारस्वती अतिथयः रव्याश्रीहरि महाशयाः तेषां कृते अस्माकं पक्षतः हार्दिकं वन्दनानि अभिनन्दनानि च। अद्य कार्यक्रमेऽस्मिन् अस्माकं मध्ये उपस्थिताः प्रोफेसर् मल्लपुरं जी वेङ्कटेश महोदयः अस्माकं भूतपूर्वकुलपतिचरः एतेषां कृते विश्वविद्यालयपक्षतः हार्दं स्वागतम् अभिनन्दनानि वन्दनानि च। कार्यक्रमेऽस्मिन् सितारवादनार्थम् आगतेभ्यः श्री सुन्दरनाथ महाशयेभ्यः अस्माकं विश्वविद्यालयपक्षतः अभिनन्दनानि च। अस्मिन् कार्यक्रमे आगतेभ्यः अतिथिभ्यः स्वागतं प्रास्ताविकं च कृतवद्भ्यः अस्माकं कुलपति सचिव M.K. श्रीधर महोदयेभ्यः अस्माकं पक्षतः हार्दिकं वन्दनानि च। कार्यक्रमेऽस्मिन् प्रधानपुरोहितरूपेण सन्ति अस्माकं मान्याः कुलपतयः प्रोफेसर् श्रीनिवास वार्खेडी आचार्यः तेषां कृते मत्पक्षतः विश्वविद्यालयपक्षतः हार्दम् अभिनन्दनानि वन्दनानि च। कार्यक्रमेऽस्मिन् प्रत्यक्षेण परोक्षेण वा कार्यं कृतवद्भ्यः सर्वेषां कृते विश्वविद्यालयपक्षतः हार्दम् अभिनन्दनानि। ಎಲ್ಲರಿಗೂ ನಮಸ್ಕಾರಗಳು. 10 ನಿಮಿಷದಲ್ಲಿ ಆಗಮಿಸಿದ ಗಣ್ಯರು ಹಾಗೂ ತಾವೆಲ್ಲರೂ ಸಹ ಅಲ್ಪ ಉಪಹಾರ ವ್ಯವಸ್ಥೆ ಇದೆ, ದಯಮಾಡಿ ಸ್ವೀಕರಿಸಿ ಪುನಃ ಈ ವೇದಿಕೆಗೆ ಆಗಮಿಸಬೇಕು ಅಂತ ತಮ್ಮೆಲ್ಲರೆಲ್ಲ ವಿನಂತಿಸ್ಕೊಳ್ತಾ ಇದ್ದೀನಿ. ಸಂಸ್ಕೃತ ಕವಿಸಂಗಮಃ ಅಚಿರಾದೇವ ಆರಪ್ಸ್ಯತೆ 10 ನಿಮೇಷೇಷು कृपया अल्पाहारं स्वीकृत्य 10 निमेषाभ्यन्तरे अत्र उपस्थिताः भवामः। कविगोष्ठी ततः प्रारभ्यते।